ಸಂಪ್ರದಾಯ ದೋಷ ಅಥವಾ ಅವರಿಗೆ ಸರಿಯಾಗಿ ಗೊತ್ತಿಲ್ಲ. ಬ್ರಹ್ಮಾತ್ಮತ್ವವನ್ನು ಪಡೆಯಲು ಅಂದರೆ ಬ್ರಹ್ಮಾತ್ಮ ತಾನೇ ಬ್ರಹ್ಮ ಎಂದು ತಿಳಿಯುವುದಕ್ಕೆ ಸಾಧನವೇನು? ಸಿದ್ಧಾಂತಕ್ಕೆ ಅನುಗುಣವಾಗಿ ಮಹಾವಾಕ್ಯದ ಅರ್ಥಜ್ಞಾನವೇ, ಇನ್ನೇನಿಲ್ಲ. ತಾನು ಬ್ರಹ್ಮ ಎಂದು ಮಹಾವಾಕ್ಯದ ಅರ್ಥಜ್ಞಾನವೇ ಸಾಧನ, ಅದು ಬಿಟ್ಟು ಇನ್ನೇನಿಲ್ಲ. ಏಕೆಂದರೆ ನಿಜವಾಗಿ ಏನೂ ಇಲ್ಲ, ತಾನು ಬ್ರಹ್ಮವೇ. ತನಗೆ ಇಷ್ಟು ಗಟ್ಟಿಯಾಗಿ ಅನಿಸುತ್ತಿರುವ ಸಂಸಾರವೂ ಕಲ್ಪಿತವೇ. ಅದು ಆಶ್ಚರ್ಯ ಏನೆಂದರೆ ಜನರಿಗೆ ನಂಬಿಕೆ ಆಗ್ತಾ ಇಲ್ಲ. ಇಷ್ಟು ಗಟ್ಟಿಯಾಗಿ ಸಂಸಾರ ಇದೆ. ಜನರಿಗೆ ಅನಿಸುತ್ತದೆ ನೋಡಿ, ಮನಸ್ಸು ಅಮ್ಮೋ ತುಂಬ ಕಷ್ಟ, ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ, ಮನಸ್ಸು ಮಾತೇ ಕೇಳಲ್ಲ, ಎಷ್ಟು ವಿರೋಧ ಮಾಡ್ತದೆ, ಅದು ಬೇಕು ಅಂದರೆ ಬೇಕೇ ಅನಿಸುತ್ತದೆ, ರಾಗ ದ್ವೇಷಗಳು ತುಂಬ ಕಷ್ಟ ಅನಿಸುತ್ತದೆ. ಅಷ್ಟು ಕಷ್ಟ ಅನಿಸಿದ್ದರೂ ಅದು ಸುಮ್ಮನೆ ಒಂದು ನೀರಿನಲ್ಲಿರುವ ತರಂಗ, ಹಾಗೆ ನೀರಿನಲ್ಲಿರುವ ಅಲೆಗಳೇ ಹೊರತು ಅದು ಬಿಟ್ಟು ಹೆಚ್ಚೇನಿಲ್ಲ. ನೀರಿನ ಅಲೆಗಳಷ್ಟೇ ಹೊರತು ಅದಕ್ಕೇನೂ ಇಲ್ಲ. ಇದು ಜನರಿಗೆ ನಂಬಕ್ಕಾಗ್ತಾ ಇಲ್ಲ. ಸುಮ್ಮನೆ ಮನಸ್ಸು ಅಂದರೆ ಸುಮ್ಮನೆ ಯೋಚನೆ. ಹೌದು, ನೀವು ಹಾಗೆ ತಪ್ಪು ತಿಳ್ಕೊಂಡಿದ್ದೀರಿ, ತಪ್ಪಾಗಿ ಹಾಗೆ ಅಂದ್ಕೊಂಡಿದ್ದೀರಿ ಅಷ್ಟೇ. ನೀನು ಬ್ರಹ್ಮ ಅಂದ್ಕೊಂಡಿದ್ದೀರಿ ಅಷ್ಟೇ, ಬ್ರಹ್ಮ ಅಲ್ಲ ಎಂದು ಅಷ್ಟೇ. ಅದು ಬಿಟ್ಟು ಏನಿಲ್ಲ. ಅಯ್ಯೋ ಇಷ್ಟು ಗಟ್ಟಿಯಾದ ಪ್ರಪಂಚ, ಗಟ್ಟಿ ಎಲ್ಲಿದೆ? ಕನಸಿನ ಪ್ರಪಂಚವೂ ಹಾಗೇ ಇತ್ತು, ಅದೇನು ಗಟ್ಟಿಯಾಗಿತ್ತಾ ಏನು? ಕಲ್ಲಾದರೂ ವಜ್ರ ಆದರೂ ಐರನ್ ಸಿಮೆಂಟು ಅಲ್ಲೇನಾದರೂ ಇತ್ತಾ? ಅದೆಲ್ಲ ಸುಮ್ಮನೆ ಮನಸ್ಸಿನ ಯೋಚನೆ. ಹಾಗೆ ಜಾಗ್ರತ್ ಪ್ರಪಂಚವು ನಮ್ಮ ಮನಸ್ಸಿನ ಯೋಚನೆ ಮಾತ್ರ. ಇದು ಗೊತ್ತಾಗುವವರೆಗೂ ಆಶ್ಚರ್ಯವಾಗ್ತದೆ. ಆದ್ದರಿಂದ ಇದು ತಾನು ನಿರ್ಣಯ ಮಾಡತಕ್ಕದ್ದಲ್ಲ. ಶಾಸ್ತ್ರ ಹೇಳಬೇಕೇ ಹೊರತು ತಾನು ಇದು ಹೀಗಿದೆ ಹಾಗಿದೆ ಎಂದು ನಿರ್ಣಯ ಮಾಡತಕ್ಕದ್ದಲ್ಲ. ಶಾಸ್ತ್ರ ಹೇಳಿದ್ದನ್ನೇ ತಾವು ತೀರ್ಮಾನ ಮಾಡಬೇಕಾಗ್ತದೆ. ಏಕೆಂದರೆ ನಮ್ಮ ಈಗಿನ ಅಜ್ಞಾನಿ ಅನುಭವ ನಮಗೆ ಗಟ್ಟಿಯಾಗಿ ಕಂಡು ಬರ್ತಾ ಇದೆ. ಆದರೆ ಅದು ತಪ್ಪು ತಿಳುವಳಿಕೆ. ತನ್ನ ತಪ್ಪು ತಿಳುವಳಿಕೆ ತನಗೆ ಗೊತ್ತಾಗ್ತಾ ಇಲ್ಲ. ಈ ತಪ್ಪು ತಿಳುವಳಿಕೆಯನ್ನು ಬಿಟ್ಟಿರುವ ಸಾಕ್ಷಿ ದೃಷ್ಟಿ ಪಡ್ಕೊಂಡರೆ ಇದೆಲ್ಲ ತಪ್ಪು ಎಂದು ತಾನೇ ಗೊತ್ತಾಗಿಬಿಡ್ತದೆ. ಆದ್ದರಿಂದ ವೇದಾಂತಿಗಳೇ ವೇದಾಂತಿಗಳಾಗಿದ್ದರೂ ಬುದ್ಧಿ ಅದೇ ಜೀವ ಬುದ್ಧಿ ಅಲ್ಲವೇ? ಎಲ್ಲಿ ಹೋಗುವುದು? ಕರ್ತ ಭೋಕ್ತ ಜ್ಞಾತ ನಾಮರೂಪಗಳು ಸತ್ಯ ಅನಿಸುವುದು, ಆ ಬುದ್ಧಿ ಎಲ್ಲರಿಗೂ ಒಂದೇ. ನೀವು ವೇದಾಂತ ಓದಿರುವ ಮಾತ್ರದಿಂದ ಅಧ್ಯಾಸ ಬೇರೆ ಆಗುತ್ತದೆ? ನೀವು ಸಂಸ್ಕೃತ ಪಂಡಿತರಾಗುವ ಮಾತ್ರದಿಂದ, ಸನ್ಯಾಸಿ ಆಗುವ ಮಾತ್ರದಿಂದ ಅಧ್ಯಾಸ ಬೇರೆ ಆಗುತ್ತದೆ? ಅದೇ ಅಧ್ಯಾಸ. ಆ ಅಧ್ಯಾಸ ತಪ್ಪು ಎಂದು ತಿಳ್ಕೊಂಡಾಗ ಗೊತ್ತಾಗ್ತದೆ. ಅಷ್ಟುವರೆಗೂ ಮನಸ್ಸು ಏನೋ ಊಹಿಸ್ಕೊಳ್ತದೆ. ದೊಡ್ಡ ಉಪಾಸಕರು ಬ್ರಹ್ಮಲೋಕಕ್ಕೆ ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ನೀವು ದೊಡ್ಡ ಋಷಿಗಳಾಗಬಹುದು, ಅಷ್ಟಸಿದ್ಧಿಗಳಿರಬಹುದು, ನೀವು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವನೂ ಆಗಬಹುದು. ಆದರೆ ನಿಮಗಿದು ಅಧ್ಯಾಸ ಎಂದು ಗೊತ್ತಿಲ್ಲ ಅಂದರೆ ನೀವು ಅಜ್ಞಾನಿ. ಅಜ್ಞಾನಿ ಅಂದರೆ ಅರ್ಥವೇನು? ನಿಮಗೂ ಈ ಪ್ರಪಂಚ ನಿಜವೇ ಅನಿಸುತ್ತದೆ, ನಿಜವಾಗಿ ಸಂಸಾರ ಇದೆ, ಇದು ನಿಜವಾಗಿ ಬಿಡಿಸಿಕೊಳ್ಳಬೇಕು, ಏನೋ ಮಾಡಬೇಕು ಎಂಬ ಬುದ್ಧೇ ಇರುತ್ತದೆ. ಇದು ತುಂಬ ಆಶ್ಚರ್ಯ. ಬ್ರಹ್ಮಲೋಕದಲ್ಲಿರುವ ಋಷಿಗಳಿಗೆ ಅರ್ಥವಾಗಲ್ಲ, ಮನುಷ್ಯ ಲೋಕದಲ್ಲಿರುವ ಸಾಮಾನ್ಯ ಮನುಷ್ಯನಿಗೆ ಆಗುತ್ತದೆ. ಅಯ್ಯೋ ಇದೇನ್ರಿ ಇದು ಆಶ್ಚರ್ಯವಾಗ್ತದೆ. ಬ್ರಹ್ಮಲೋಕದಲ್ಲಿರುವ ದೊಡ್ಡ ಋಷಿಗಳಿಗೆ ಗೊತ್ತಾಗಲ್ಲ, ಮನುಷ್ಯ ಲೋಕದಲ್ಲಿರುವ ಸಾಮಾನ್ಯ ಮನುಷ್ಯನಿಗೆ ಹೌದು ಗೊತ್ತಾಗ್ತದೆ. ಅದೇ ವಿಶೇಷ. ಏಕೆಂದರೆ ಕೆಲವೊಮ್ಮೆ ಸಣ್ಣ ವಿಷಯಗಳು ದೊಡ್ಡದಾಗ್ತವೆ, ದೊಡ್ಡ ವಿಷಯವೂ ಸಣ್ಣದಾಗ್ತದೆ. ಅವರು ಬ್ರಹ್ಮಲೋಕಕ್ಕೆ ಹೋಗಿದ್ದು ಅಧ್ಯಾಸವನ್ನು ಬಿಡಿಸಿಕೊಂಡು ಹೋಗಲಿಲ್ಲ, ಅಧ್ಯಾಸದಲ್ಲೇ ಇದ್ದುಕೊಂಡು. ಅಧ್ಯಾಸ ಅಂದ್ರೇನು? ಜಗತ್ತಿದೆ, ನಾನು ಜೀವ, ಕರ್ತಭೋಕ್ತ, ಪ್ರಪಂಚ ಇದೆ, ನಾಮರೂಪವಿದೆ ಎಂದು ಅದರಲ್ಲೇ ಏನೋ ಹೆಚ್ಚಿನ ಮಟ್ಟದನ್ನು ಪಡ್ಕೊಂಡರು. ನಿಮಗೆ ಉದಾಹರಣೆ ಹೇಳ್ತೀನಿ.
ಕನಸಿನಲ್ಲಿ ನಿಮಗೆ ನೀವು ದೊಡ್ಡ ರಾಜನಾಗಿದ್ದಂತೆ, ಎಲ್ಲ ನಿನ್ನ ಮಾತೆ ಕೇಳುತ್ತಿದ್ದರಂತೆ, ನಿಮಗೆ ಬೇಕಾದಷ್ಟು ಹಣ ಇದೆ, ಏನು ಬೇಕಂದರೆ ಅದು ಮಾಡಿಸಿಕೊಳ್ಳಬಹುದು ಅಲ್ಲವೇ? ಬೇಕಾದಷ್ಟು ಕೋಟಿ ಕೋಟಿ ಹಣ ಇದೆ, ಸೇವಕರೆಲ್ಲರೂ ನೀವು ಇಡೀ ಜಗತ್ತಿನ ಚಕ್ರವರ್ತಿ ಎಂದು ಕನಸಾಯಿತು. ಯಾವುದು ಬೇಕಂದರೆ ಮಾಡಿಸಿಕೊಳ್ಳಬಹುದು. ಆದರೆ ಅದು ಕನಸಾಗಲ್ಲವ? ಅದು ಕನಸಿನ ಸಂಸಾರ ಆಗಲ್ಲವ? ನಿಮಗೆ ಹಣ ಬೇಕಾದಷ್ಟಿರಬಹುದು, ಅಷ್ಟಸಿದ್ಧಿಗಳಿರಬಹುದು, ಆದರೂ ಅದು ಸತ್ಯವೇ? ಕನಸಿನಲ್ಲಿರುವವರೆಗೂ ಕನಸು ಸತ್ಯವೇ? ನೋಡಿ ಆಶ್ಚರ್ಯ. ಕನಸಿನಲ್ಲಿರುವವರೆಗೂ ಕನಸು ಸತ್ಯವೇ? ಅವರು ಸತ್ಯ ಪ್ರಪಂಚದಲ್ಲೇ ಇದ್ದುಕೊಂಡು ನನಗಿಷ್ಟು ಐಶ್ವರ್ಯ ಇದೆ, ನಾನಿಷ್ಟು ದೊಡ್ಡ ಚಕ್ರವರ್ತಿ ಆಗಿದ್ದೇನೆ, ಇದೆಲ್ಲ ನಾನು ಪಡ್ಕೊಳ್ತಿದ್ದೇನೆ, ಏನೋ ಮಾಡುತ್ತಿದ್ದೇನೆ ಎಂದೇ ತಿಳ್ಕೊಳ್ತಾನೆ. ಅಂದರೆ ಕನಸಿನಲ್ಲಿ ನಿಮಗೆ ಎಷ್ಟು ಶಕ್ತಿಗಳು, ಸಿದ್ಧಿಗಳು, ಸಾಧಕರು, ದೊಡ್ಡ ದೊಡ್ಡ ಸಾಧಕರಾಗಿದ್ದರೂ ಕನಸು ಕನಸೆ. ಅಂದರೆ ಕನಸಿನಲ್ಲಿರುವವನಿಗೆ ಅದು ಸತ್ಯವೇ ಅನಿಸುತ್ತದೆ. ಹಾಗೆ ಈ ಪ್ರಪಂಚವೂ ಅಷ್ಟೇ. ನಿಮಗೆ ಅಧ್ಯಾಸ ಬಿಟ್ಟಿರುವ ಸಾಕ್ಷಿ ತಾನು ಎಂದು ಗೊತ್ತಾಗುವವರೆಗೂ ಪ್ರಪಂಚವು ನಿಜವಾಗಲ್ಲಿದ್ದಂತೆ ಅನಿಸುತ್ತದೆ. ಏಕೆ? ಪ್ರಮಾತ, ಜ್ಞಾತ. ತಾನು ಇಂದ್ರಿಯ ಮನಸ್ಸುಗಳನ್ನು ಅಭಿಮಾನ ಪಡುತ್ತಾ ಆ ಜ್ಞಾತೃವಾಗಿ ಪ್ರಪಂಚವನ್ನು ನೋಡ್ತಾನೆ. ಜ್ಞಾತೃವಾಗಿ ಪ್ರಪಂಚವನ್ನು ನೋಡುವುದರಿಂದ ತಾನು ದೇಹೇಂದ್ರಿಯಗಳು ತಾನು ಎಂದಾಗ ತಾನು ಪ್ರಪಂಚದಲ್ಲಿ ಒಬ್ಬನಾಗಿದ್ದೇನೆ, ಪ್ರಪಂಚದಲ್ಲಿ ಒಬ್ಬನಾಗಿದ್ದೇನೆ, ಪ್ರಪಂಚದ ಸಂಬಂಧ ನನಗೆ ಇದೆ, ಅಥವಾ ಪ್ರಪಂಚದಲ್ಲಿದ್ದೇನೆ, ಪ್ರಪಂಚ ಸಂಬಂಧ ತನಗಿದೆ. ಎರಡಿಗೆ ಒಂದೇ ಅರ್ಥ. ಅದು ಸುಮ್ಮನೆ ಹೇಳುವ ಬಗೆ. ಪ್ರಪಂಚ ಸಂಬಂಧ ತನಗಿದೆ ಅಂದರೆ ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ, ಜ್ಞಾತೃ ಕರ್ತೃ ಭೋಕ್ತೃ ಆಗಿದ್ದೇನೆ. ಪ್ರಪಂಚದಲ್ಲಿದ್ದೇನೆ ಅಥವಾ ಪ್ರಪಂಚ ಸಂಬಂಧ ಇದೆ, ಅಥವಾ ಜ್ಞೇಯ ಸಂಬಂಧ ಜ್ಞಾತೃಕ್ಕಿರುತ್ತದೆ. ಅಂದರೆ ಅರ್ಥವೇನು? ಜ್ಞಾತೃವೆನ್ನುವವನು ಜ್ಞೇಯ ಸಂಬಂಧದಿಂದಲೇ ಜ್ಞಾತೃವಾಗಿದ್ದಾನೆ. ಅಂದರೆ ಜ್ಞೇಯ ಸಂಬಂಧ ಬಿಟ್ಕೊಂಡಿಲ್ಲ, ಅದು ಜೀವಭಾವ. ಅಂದರೆ ದೇಶ ಕಾಲ ನಾಮ ರೂಪ ಎಲ್ಲ ಬಂದುಬಿಟ್ಟಿತು. ಈ ಜೀವಭಾವ ಇರುವವನಿಗೆ ಏನನಿಸುತ್ತದೆ? ಅಬ್ಬಾ, ಪ್ರಪಂಚ ಇಷ್ಟು ಗಟ್ಟಿಯಾಗಿದೆ, ಇಷ್ಟು ಬಿಡ್ತಾ ಇಲ್ಲ. ಆದ್ದರಿಂದ ಕೇವಲ ಜ್ಞಾನವು ಸಾಕಾಗಲ್ಲ. ಆ ಕಾಲದಲ್ಲಿ ನೋಡಿ, ಆ ಕಾಲದಲ್ಲಿ ಕರ್ಮಕಾಂಡಿಗಳು ಹೆಚ್ಚು. ಕರ್ಮಕಾಂಡಿಗಳು ಅಂದರೆ ಉಪಾಸಕರು, ಕರ್ಮಠರು. ತುಂಬ ಕರ್ಮ ಮಾಡುತ್ತಿದ್ದರು, ತುಂಬ ಉಪಾಸನೆ ಮಾಡುತ್ತಿದ್ದರು. ಪುಣ್ಯಬಲ ಬೇಕು, ಬಹಳ ಪುಣ್ಯಬಲ. ಅಂದರೆ ಮನಸ್ಸನ್ನು ಬದಲಾಯಿಸುವುದು ಪುಣ್ಯಬಲ. ಮನಸ್ಸನ್ನು ಬದಲಾಯಿಸಿ ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಈ ಕಾಲದಲ್ಲಿ ಆ ಶಕ್ತಿಯೇ ಇಲ್ಲ. ತಪಸ್ಸು ಮಾಡುವವರೇ ಕಮ್ಮಿ. ಪೂರ್ವ ಕಾಲದಲ್ಲಿ ಮಹಾ ತಪಸ್ಸು ಮಾಡಿ ಮನಸ್ಸಿನ ಶಕ್ತಿ ಬೆಳೆಸ್ಕೊಳ್ತಿದ್ದರು. ಸಂಕಲ್ಪ ಶಕ್ತಿ, ಸಂಕಲ್ಪ ಶಕ್ತಿ ಎಷ್ಟು ಬೆಳೆಸ್ಕೊಂಡರು, ಎಷ್ಟು ಶಕ್ತಿ ಬೆಳೆಸ್ಕೊಂಡರು. ಅದೆಲ್ಲವೂ ಮನಸ್ಸೇ ಹೊರತು ಮನಸ್ಸನ್ನು ಬಿಟ್ಟಿರುವ ಚೈತನ್ಯ ಆತ್ಮ ಅಲ್ಲ. ಅದು ಗೊತ್ತಾಗಬೇಕು. ಆದ್ದರಿಂದ ಇವರೇನು ಹೇಳ್ತಾರೆ? ಎಷ್ಟು ತಿಳ್ಕೊಂಡಿದ್ದೇವೆ, ನಾನು ಬ್ರಹ್ಮ ತಿಳ್ಕೊಂಡಿದ್ದೇವೆ, ಹೋಗ್ತಾ ಇಲ್ಲವಲ್ಲ. ಜಗತ್ತು ಹೋಗ್ತಾ ಇಲ್ಲ. ನಾನು ಕರ್ತ ಭೋಕ್ತ, ಕರ್ತೃ ಭೋಕ್ತೃ ಪ್ರಮಾತೃ ಎಂಬ ಬುದ್ಧಿ ಹೋಗ್ತಾನೇ ಇಲ್ಲ. ಜಗತ್ತಿದೆ, ನಾಮರೂಪಗಳಿವೆ, ದೇಶಕಾಲಗಳಿವೆ. ಇದು ಇದ್ದೇ ಇದೆ ಅನಿಸುತ್ತಾ ಇದೆ ಹೊರತು ಇದು ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ? ಏನೋ ಸಮಾಧಿ ಮಾಡಬೇಕು. ಜನರೇನು ತಿಳ್ಕೊಂಡರು? ಜ್ಞಾನವಾದ ನಂತರ, ಶ್ರವಣ ಮನನ ನಿಧಿಧ್ಯಾಸ ನಂತರ ಇನ್ನೇನೋ ಸಮಾಧಿ ಮಾಡಬೇಕು. ಸಮಾಧಿ ಅಂದರೆ ಏನು? ಮನಸ್ಸನ್ನು ಏನೋ ಎಲ್ಲ ಅಡಗಿಸಿ ಬಿಡ್ತೀವಲ್ಲ, ಅದು ಚೆನ್ನಾಗಿದೆ. ಮನಸ್ಸನ್ನು ಅಡಗಿಸಿ ಬಿಡುವುದು ಮನಸ್ಸಿನ ಪ್ರಯತ್ನವೇ. ಅದು ಮನಸ್ಸಿನ ಹಂತದಲ್ಲೇ. ಮನಸ್ಸೇ ಮಿಥ್ಯ ಎಂದು ತಿಳ್ಕೊಳ್ಳುವುದೇ ಮನಸ್ಸನ್ನು ದಾಟುವುದು. ಮನಸ್ಸೆಂಬುದೇ ಇಲ್ಲ, ಅದು ಬೇಕು. ಅದು ಅವ್ರಿಗೆ ಅನಿಸುತ್ತಾ ಇಲ್ಲ. ಜನರಿಗೆ ಮನಸ್ಸನ್ನು ಹಿಡ್ಕೊಂಡು ಮನಸ್ಸಿನ ಹಂತದಲ್ಲೇ ಏನೋ ಮಾಡೋಣ, ಏನೋ ಹೆಚ್ಚು ಕಷ್ಟಪಡೋಣ, ಇನ್ನೂ ಏನೋ ಮಾಡ್ತಾ ಜನರಿಗೆ ಅನಿಸುತ್ತದೆ ನೋಡಿ, ನಾನು ತುಂಬ ಜಪ ಮಾಡ್ತೀನಿ, ತುಂಬ ಧ್ಯಾನ ಮಾಡ್ತೀನಿ, ಮನಸ್ಸನ್ನು ಕಂಟ್ರೋಲ್ ಮಾಡ್ತೀನಿ. ಮಾಡು, ಒಳ್ಳೆಯದೇ. ಜಪ ಧ್ಯಾನ ಮಾಡಿದ್ದರೆ ಮನಸ್ಸು ಸ್ವಲ್ಪ ಶುದ್ಧವಾಗುತ್ತದೆ, ಏಕಾಗ್ರವಾಗುತ್ತದೆ, ಅದು ಒಳ್ಳೆಯದೇ. ಜಪಧ್ಯಾನಗಳು ಯಾರೂ ಬಿಡಬಾರದು. ಮುಖ್ಯವಾಗಿ ಧ್ಯಾನ ವೇದಾಂತಿಗಳು ಅವಶ್ಯ ಮಾಡಲೇಬೇಕು. ಆದರೆ ವೇದಾಂತ ಧ್ಯಾನ ಬೇರೆ,
ವೇದಾಂತ ಧ್ಯಾನವು ಜ್ಞಾನರೂಪ ಧ್ಯಾನವೇ. ಆ ಜ್ಞಾನರೂಪ ಧ್ಯಾನ ಮಾತ್ರ ಎಲ್ಲರೂ ಮಾಡಲೇಬೇಕು. ನಿಧಿಧ್ಯಾಸನ ಎಲ್ಲರಿಗೂ ಬೇಕೇ ಬೇಕು. ನಿಧಿಧ್ಯಾಸನದಲ್ಲಿ ಮನಸ್ಸನ್ನು ಏನೋ ಬದಲಾಯಿಸ್ತಾ ಇಲ್ಲ, ಮನಸ್ಸನ್ನು ನಿಗ್ರಹಿಸ್ತಾ ಇಲ್ಲ, ಮನಸ್ಸೇ ಇಲ್ಲ ಎಂದು ತಿಳ್ಕೊಂಡು ಬಿಡುತ್ತೆ. ಏಕೆ? ಮನಸ್ಸೆಂಬುದು ನನ್ನ ಅರಿವಿನ ಕಲ್ಪನ. ಅರಿವನ್ನೇ ತಪ್ಪಾಗಿ ತಿಳಿಯುವುದರಿಂದ ಮನಸ್ಸು ಅನಿಸುತ್ತಾ ಇದೆ, ನಿಜವಾಗಿ ಮನಸ್ಸೆಂಬುದೇ ಇಲ್ಲ. ಅದು ಗೊತ್ತಾಗಬೇಕು. ಅದು ಚೈತನ್ಯವೇ. ಚೈತನ್ಯ ಒಂದೇ ಒಂದಿದೆ. ಈಗ ಅದಕ್ಕಿಂತ ಬಿಡಿಯಾಗಿದ್ದು ಯಾವುದೂ ಇಲ್ಲ. ಸ್ವತಃ ಸಿದ್ಧ. ಅದು ವೃತ್ತಿ ಅಲ್ಲ. ಚೈತನ್ಯವು ವೃತ್ತಿ ಅಲ್ಲ. ವೃತ್ತಿ ಸತ್ಯವಲ್ಲ. ನಿಮಗೆ ವೃತ್ತಿಗೆ ಏನೇ ಅನಿಸಲಿ ಅದು ಸತ್ಯವಲ್ಲ. ಅದು ಒಂದು ದಿವಸ ಬಿಟ್ಟೇ ಹೋಗುತ್ತದೆ. ಮನಸ್ಸಿನ ವೃತ್ತಿ ಯಾವುದೇ ಇರಲಿ, ಎಷ್ಟೇ ಇರಲಿ, ಎಷ್ಟು ಗಟ್ಟಿಯಾಗಿರಲಿ, ಎಷ್ಟು ಸಾತ್ವಿಕವೇ ಇರಲಿ, ಅದು ಕಲ್ಪಿತ, ಅದು ವಾಸ್ತವವಲ್ಲ. ಈಗ ಆತ್ಮ ಸ್ವತಃ ಸಿದ್ಧ. ಅದು ಯಾವ ಮನಸ್ಸಿನ ವೃತ್ತಿ ಅಲ್ಲ, ಅದಕ್ಕೆ ವೃತ್ತಿಯೇ ಬೇಕಾಗಿಲ್ಲ. ಎಲ್ಲ ವೃತ್ತಿಗಳು ಅರಿವಿನಲ್ಲಿ ಕಲ್ಪಿತವೇ. ಅರಿವನ್ನೇ ಇನ್ನೊಂದು ರೂಪವಾಗಿ ವೃತ್ತಿಯಾಗಿ ನೋಡ್ತಾ ಇದ್ದೀವಿ. ವೃತ್ತಿ ಎಂಬುದಿಲ್ಲ, ಅರಿವನ್ನು ಬಿಟ್ಟು ವೃತ್ತಿ ಇಲ್ಲ. ಅದು ಗೊತ್ತಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಅನೇನ ಸಮಾಧ್ಯವಸ್ಥಾಯಾಮೇವ ಅದ್ವೈತ ದರ್ಶನಂ. ಅದರಿಂದ ಕೆಲವರು ಒಂದು ದೊಡ್ಡ ತಪ್ಪು ತಿಳ್ಕೊಂಡು ಬಿಟ್ಟರು. ಏನೆಂದರೆ ಸಮಾಧಿ ಅಭ್ಯಾಸ ಮಾಡಬೇಕು. ಇಂಥ ಪುಸ್ತಕಗಳು ವಿವೇಕ ಚೂಡಾಮಣಿ ಇಂಥದ್ದು ಕೆಲವು ಪುಸ್ತಕಗಳಿವೆ. ಅವರು ಸಮಾಧಿ ಎಂದು ಹೇಳಿಬಿಟ್ರೆ ಜನರು ನೋಡಿ, ವೇದಾಂತ ಗೀದಾಂತ ಎಲ್ಲ ಓದಿದ್ದರೆ ಪುಸ್ತಕ ಪಾಂಡಿತ್ಯ ಆಗುತ್ತದಪ್ಪ, ಏನಿಲ್ಲ. ಜನರಿಗೆ ವೇದಾಂತ ಕೇಳುವುದೇ ಬರಲ್ಲ. ಸಾಲಿ ನೀವೇನು ತಪ್ಪು ತಿಳ್ಕೊಳ್ಳಬೇಡಿ. ಜನರಿಗೆ ವೇದಾಂತ ಹೇಳುವವರು ಕೇಳುವವರು ಇಬ್ಬರು ದೊಡ್ಡ ತಪ್ಪೇ ಮಾಡ್ತಾ ಇದ್ದಾರೆ. ಏಕೆಂದರೆ ವೇದಾಂತವನ್ನು ಒಂದು ವಿಚಾರ ರೂಪವಾಗೇ ಕೇಳಬೇಕು. ವಿಚಾರ ರೂಪವಾಗಿ ಕೇಳುವುದು ಬಿಟ್ಟು ಪುಸ್ತಕ ಪಾಂಡಿತ್ಯವಾಗಿ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಒಬ್ಬರದೇನೋ ಗೀತಾ ಪ್ರವಚನ ಕೇಳ್ತಾ ಇದ್ದೀನಿ. ನನಗನ್ನಿಸಿತು ಇದು ಮಕ್ಕಳ ಮಾತು ಆಗಿದೆ. ಭಗವದ್ಗೀತೆಯನ್ನು ಮಕ್ಕಳ ಮಾತು ಮಾಡಿಬಿಟ್ಟು ಸಂಸ್ಕೃತ ಪಂಡಿತ. ಅಯ್ಯೋ ರಾಮ, ನನಗನ್ನಿಸುತ್ತಿದ್ದು ಏನಪ್ಪ ಮಕ್ಕಳ ಹಾಗೆ ಮಾತಾಡೋದು. ಏಕೆಂದರೆ ವೇದಾಂತ ಅಂದರೆ ಒಂದು ಪುಸ್ತಕ ಅಂದರೆ ಒಂದು ಪಾಂಡಿತ್ಯ. ಮೂರು ತಪ್ಪು. ವೇದಾಂತವು ಪುಸ್ತಕವಲ್ಲ, ಅದು ಪಾಂಡಿತ್ಯವೂ ಅಲ್ಲ, ಅದು ವಿಚಾರಾತ್ಮಕ. ವಿಚಾರ ಅಂದರೆ ಗಮನ. ತನ್ನನ್ನು ತಾನು ಗಮನಿಸುತ್ತಾ, ತನ್ನನ್ನು ಅಂದರೆ ತನ್ನ ಅನುಭವಗಳೆಂದರೆ ಸಾರ್ವತ್ರಿಕ ಅನುಭವಗಳು, ವೈಯಕ್ತಿಕ ಅನುಭವಗಳಲ್ಲ, ಸಾರ್ವತ್ರಿಕ. ಜಾಗೃತ್ ಸ್ವಪ್ನ ಸುಷುಪ್ತಿ ಎಂಬ ಅನುಭವಗಳು ಯಾವ ಒಳಹೊಕ್ಕಿನ ಅನುಭವಗಳಿವೆಯೋ ಸಾರ್ವಜನಿಕ ಅನುಭವಗಳು. ಆ ಅನುಭವಗಳನ್ನು ಗಮನಿಸ್ತಾ ಇರಬೇಕು. ಅಲ್ಲಿ ವೃತ್ತಿಗಳೆಲ್ಲ ಕಲ್ಪಿತ, ಅರಿವು ಮಾತ್ರ ಇದೆ. ಅದು ಗೊತ್ತಾಗಬೇಕು. ಆದ್ದರಿಂದ ವೇದಾಂತವನ್ನು ಒಂದು ವಿಚಾರ ರೂಪವಾಗೇ ಹೇಳುವವನು ಹೇಳಬೇಕು, ಕೇಳುವವನು ಹಾಗೆ ಹೇಳಬೇಕು, ಹಾಗೆ ಕೇಳಬೇಕು. ನಾನು ಹೇಳಲ್ಲ, ನಾನು ಯಾರು ಪುಸ್ತಕ ಪಂಡಿತರಾಗಿ ವೇದಾಂತ ಕೇಳಿದ್ದರೆ ಬೋರಾಗಿ ಅವರ ಕಡೆ ಹೋಗುತ್ತಾನೇ ಇರಲಿಲ್ಲ. ನಾನು ಯಾರು ವೇದಾಂತವನ್ನು ವಿಚಾರ ರೂಪವಾಗಿ ಹೇಳ್ತಾರೋ ಅಲ್ಲೇ ಕೇಳುತ್ತಿದ್ದೆ. ನನಗೆ ಪುಸ್ತಕ ಪಾಂಡಿತ್ಯ ಅಂದರೆ ಇಷ್ಟವೇ ಇರಲಿಲ್ಲ, ಈಗಲೂ ಇಲ್ಲ. ಪುಸ್ತಕ ಪಾಂಡಿತ್ಯ ಇಟ್ಕೊಂಡು ಏನು ಮಾಡ್ತೀವಪ್ಪ? ಪುಸ್ತಕ ಪಾಂಡಿತ್ಯವಾಗಿ ವೇದಾಂತ ಹೇಳುವವರು ಅದು ವೇದಾಂತವೂ ಅಲ್ಲ, ಕೇಳುವವರಿಗೆ ಅದು ಉಪಯೋಗವೂ ಇಲ್ಲ. ಆದ್ದರಿಂದ ವೇದಾಂತ ಎಂಬುದು ಪಾಂಡಿತ್ಯವಲ್ಲ, ಪುಸ್ತಕ ಅಧ್ಯಯನ ಅಲ್ಲ, ಅದು ವಿಚಾರಾತ್ಮಕ ಅನುಭವದಲ್ಲಿ ವಿಚಾರಿಸುವುದು, ಗಮನಿಸುವುದು. ಅದು ಇಲ್ಲದಿದ್ದರೆ ವೇದಾಂತವೆಲ್ಲ ವ್ಯರ್ಥ. ತುಂಬ ಜನರಿದ್ದಾರೆ ಟೈಮ್ ವೇಸ್ಟ್ ಮಾಡಿ ವರ್ಷಗಟ್ಟಲ ಪುಸ್ತಕಗಳು ಓದಿ 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 ಅಬ್ಬಾ ಏನೇನೋ ಮಾಡ್ತಾರೆ. ಮಾಡ್ಕೊಳ್ಳಲಿ, ನಾವೇನು ಮಾಡ್ತೀವಿ? ಅವರು ಕೇಳಲ್ಲ ಅಂದರೆ ಅವರಿಷ್ಟ. ವೇದಾಂತವೆಂಬುದು ವಿಚಾರಾತ್ಮಕ ಗಮನ. ವಿಚಾರ ಅಂದರೆ ಏನು? ತನ್ನ ಅನುಭವಗಳನ್ನು, ಸಾರ್ವತ್ರಿಕ ಅನುಭವಗಳನ್ನು ಗಮನಿಸುವುದು. ಪುಸ್ತಕ ಬುದ್ಧಿ ಇಟ್ಕೊಂಡು ಓದಲೇಬಾರದು, ಕೇಳಲೇಬಾರದು. ಹೇಳುವವನು ಹೇಳಬಾರದು, ಕೇಳುವವನು ಕೇಳಬಾರದು. ಪುಸ್ತಕ ಅಲ್ಲ, ಪಾಂಡಿತ್ಯ ಅಲ್ಲ. ಪುಸ್ತಕದಲ್ಲಿ ಏನಿಲ್ಲ, ಇರುವುದೆಲ್ಲ ಇಲ್ಲಿದೆ, ತನ್ನ ಅನುಭವದಲ್ಲಿದೆ. ತನ್ನ ಅನುಭವವನ್ನು ಪಕ್ಕಕ್ಕಿಟ್ಟು ಏನು ವೇದಾಂತ ಅದು? ಅದಕ್ಕೇನರ್ಥ? ಆದ್ದರಿಂದ ಇಲ್ಲಿ ನೋಡಿ,
ಜನರಿಗೆ ಸುಮ್ಮನೆ ಕೇಳಿದರೆ ಸಾಕಾಗಲ್ಲ. ಒಬ್ಬರು ಹೇಳ್ತಾನೆ, ಅಯ್ಯೋ ನಾನೆಲ್ಲ ವೇದಾಂತ ಗೊತ್ತಪ್ಪ, ನಾನು ಇಡೀ ಪ್ರಸ್ಥಾನತ್ರಯಿ ಭಾಷ್ಯ ಗೊತ್ತು, ಇಡೀ ಪ್ರಸ್ಥಾನತ್ರಯಿ ಪಾಠ ಮಾಡಿದೆ, ಮತ್ತೇನು ಏನಾಗುತ್ತಾ ಇಲ್ಲ, ಅದಕ್ಕೋಸ್ಕರ ಇನ್ನೇನು ಧ್ಯಾನ ಮಾಡಬೇಕು, ಸಮಾಧಿ ಮಾಡಬೇಕು. ಸಮಾಧಿ ಅಂದರೆ ಜನರಿಗೆ ಏನೋ ಆಕರ್ಷಣವಾಗ್ತದೆ. ಹೌದೌದು, ಕಣ್ಣು ಮುಚ್ಕೊಂಡ್ರೆ ಎಲ್ಲ ಪ್ರಪಂಚ. ಏಕೆಂದರೆ ನಮಗೆ ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಕೂತಿದ್ದರೆ ಪ್ರಪಂಚದ ಯೋಚನೆಗಳು ಸ್ವಲ್ಪ ಕಮ್ಮಿ ಆಗ್ತವೆ ಅಲ್ಲವೇ? ಪ್ರಪಂಚದ ಯೋಚನೆಗಳು ಸ್ವಲ್ಪ ಕಮ್ಮಿ ಆಗಿಬಿಟ್ಟರೆ ಯಾವುದೇ ಒಂದು ಯೋಚನದಲ್ಲೇ ಮನಸ್ಸು ನಿಂತಿರುತ್ತದೆ, ಮನಸ್ಸಿಗೂ ಸ್ವಲ್ಪ ಆರಾಮ ಅನಿಸುತ್ತದೆ. ಇದು ನೋಡಿಕೊಂಡು ಅನಿಸುತ್ತಾರೆ, ಹೀಗೆ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ 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 ಇದ್ದರೆ ಪೂರ್ತಿ ಮನಸ್ಸಿಗೂ ಸಮಾಧಾನವಾಗಿ ಆನಂದವಾಗ್ತದೆ ಅಂದ್ಕೊಳ್ತಾರೆ. ನಮ್ಮ ಹತ್ತಿರ ಒಬ್ಬ ಬ್ರಹ್ಮಚಾರಿ ಬಂದ. ಹೀಗೆ ನಾನು ಅಲ್ಲೆಲ್ಲೋ ಇರುವಾಗ ಉತ್ತರದಲ್ಲಿ ಋಷಿಕೇಶ್ನಲ್ಲಿ ಒಬ್ಬರು ಬ್ರಹ್ಮಚಾರಿ ಬಂದ. ಅವರು ಅದೇ ಹೇಳ್ತಾನೆ, ನಾನು ಕೇಳಿದ್ದೀನಿ ನೀವು ಎಲ್ಲಿಂದ ಬಂದಿದ್ದೀರಿ, ಏನು ಮಾಡ್ತೀರಿ ಅಂತ. ಅವನದೇ ಹೇಳ್ತಾನೆ, ಸ್ವಲ್ಪ ಶಾಸ್ತ್ರ ಗುರುಮುಖದಿಂದ ಕೇಳು, ಗುರುಮುಖದಿಂದ ಕೇಳು, ಅದರಿಂದ ನಿಮಗೆ ಸಾಧನವೇನು, ಮೋಕ್ಷವೇನು, ಪರಮಾತ್ಮವೇನು, ಏನು ಮಾಡಬೇಕು ಎಲ್ಲ ಗೊತ್ತಾಗ್ತದೆ. ಅಂದರೆ ಅವರೇನು ಹೇಳ್ತಾನೆ, ಗುರುಗಳೇ ನೀವು ಹೇಳಿದ್ದೆಲ್ಲ ನಾನು ಮಾಡ್ತೀನಿ, ಆದರೆ ಬಟ್ ಈಗ ಅಲ್ಲ, ನಮ್ಮ ಮನಸ್ಸು ಬಹಳ ಚಂಚಲವಾಗಿದೆ, ನಾನು ಸ್ವಲ್ಪ ಧ್ಯಾನ ಮಾಡ್ಕೊಳ್ತೀನಿ, ಧ್ಯಾನ ಮಾಡಿಕೊಂಡು ಮನಸ್ಸಿಗೆ ಸಮಾಧಾನವಾದ ನಂತರ ಕೇಳ್ತೀನಿ. ನೋಡಿ, ಜನರು ಮನಸ್ಸಿನ ಸಮಾಧಾನದಲ್ಲಿ ಎಷ್ಟು ಆಕರ್ಷಿತರಾಗ್ತಾರಂದರೆ, ಮನಸ್ಸು ಸ್ವಲ್ಪ ಹೀಗೆ ಧ್ಯಾನ ಮಾಡಿಬಿಟ್ರೆ, ಯಾವುದೇ ಒಂದೇ ಇಟ್ಕೊಂಡು ಯೋಚನೆ ಮಾಡಿದ್ದರೆ ಸ್ವಲ್ಪ ಹೊತ್ತಿಗೂ ಸ್ವಲ್ಪ ಆರಾಮಾಗುತ್ತದೆ. ಅದು ಹಿಡ್ಕೊಂಡು ಹಾಗೇ ಧ್ಯಾನ ಮಾಡ್ತಾ 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 ಇದ್ದರೆ ತುಂಬ ದಿವಸಕ್ಕೆ ಮನಸ್ಸೆಲ್ಲ ಸಮಾಧಾನವಾಗಿ ಬಿಡ್ತದೆ. ಈಗ ಅದೇ ಮೋಕ್ಷ. ಇದೆಲ್ಲ ಸ್ವಂತ ಬುದ್ಧಿಯಿಂದ ಮೋಕ್ಷ ಅಂದರೇನು, ಪರಮಾತ್ಮವೇನು ಎಂದು ಯೋಚನೆ ಮಾಡಿಕೊಳ್ಳುವುದು, ಅಥವಾ ಯಾರೋ ತನ್ನಂಥವರು ಹೇಳಿರುವ ಬುದ್ಧಿಯನ್ನು ಇಟ್ಕೊಂಡು ಮಾಡುವುದು, ಇದು ಯಾವುದು ಶಾಸ್ತ್ರೀಯವಲ್ಲ. ಇದು ಯಾವುದು ಸಂಪ್ರದಾಯ ಶಾಸ್ತ್ರ. ಶಾಸ್ತ್ರ ಅಂದರೆ ಪುಸ್ತಕ ಶಾಸ್ತ್ರ ಅಲ್ಲ. ಗುರುಮುಖದಿಂದ ಕಲಿತಿರುವ ಶಾಸ್ತ್ರವು ಅನುಭವರೂಪ ಶಾಸ್ತ್ರ ಅಲ್ಲವೇ? ಅನುಭವಾನುಸಾರಿ ಶಾಸ್ತ್ರ ಇರಬೇಕು, ಪಾಂಡಿತ್ಯಾನುಸಾರಿ ಶಾಸ್ತ್ರ ಅಲ್ಲ, ಅನುಭವಾನುಸಾರಿ ಶಾಸ್ತ್ರ ಅಲ್ಲ. ಜನರಿಗೆ ಸಮಾಧಿ ಅಂದರೆ ತುಂಬ ಆಕರ್ಷಣ. ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ, ನಮ್ಮ ಗುರುಗಳು ಸಮಾಧಿ ಮಾಡಿದ್ದಾರೆ, ಸಮಾಧಿಯಲ್ಲೇ 1 ಗಂಟೆ ಇದ್ದು ಬಿಡ್ತಾರೆ, ಅದ್ವೈತ ಸ್ಥಿತಿಯಲ್ಲಿದ್ದರೂ ಸಮಾಧಿಗೆ ಹೋದರೆ. ಜನರು ಅಂದ್ಕೊಳ್ತಾರೆ ಮನಸ್ಸು ಸಮಾಧಿ ಅಂದರೆ ಏನು, ವೃತ್ತಿರಹಿತವಾಗುತ್ತದೆ. ವೃತ್ತಿರಹಿತವಾದರೆ ಅದು ಅದ್ವೈತ ಸ್ಥಿತಿ. ಇಲ್ಲಿ ನೋಡಿ, ಸಮಾಧ್ಯವಸ್ಥಾಯಾಮೇವ ಅದ್ವೈತ ದರ್ಶನಂ, ನಿರ್ವಿಕಲ್ಪ ಸಮಾಧಿಯಲ್ಲಿ ಅದ್ವೈತ ಜ್ಞಾನವಾಗುತ್ತದೆ ಎಂದು ತಿಳ್ಕೊಳ್ತಾರೆ. ವ್ಯುತ್ಥಾನೇತು ದ್ವೈತ ದರ್ಶನಂ. ಅವರ ಅದ್ವೈತ ಸ್ಥಿತಿಯಲ್ಲಿ 1 ಗಂಟೆ ಇದ್ದರಂತೆ, ನಂತರ 6 ತಿಂಗಳು ಅದ್ವೈತ ಸ್ಥಿತಿಯಲ್ಲಿದ್ದರಂತೆ, 6 ತಿಂಗಳ ನಂತರ ಮತ್ತೆ ದ್ವೈತ ಸ್ಥಿತಿಗೆ ಕೆಳಗೆ ಇಳಿದರಂತೆ. ಅಮ್ಮೋ, ನಮ್ಮ ಗುರು ಏನನ್ಕೊಂಡಿದ್ರಿ, ತುಂಬ ದೊಡ್ಡವರು, 6 ತಿಂಗಳು ಅದ್ವೈತ ಸ್ಥಿತಿಯಲ್ಲಿದ್ದರು. ಇದು ಏನಪ್ಪ ಈ ಮಾತೆಲ್ಲ ಏನು? ಇದೆಲ್ಲವೂ ಇತಿ ವದತಾಂ ವ್ಯಾಖ್ಯಾನ ಪ್ರಸ್ಥಾನೀಯಾನಾಂ ಮತಂ ನಿರಸ್ತಂ ಭವತಿ. ಇದೆಲ್ಲವೂ ತಪ್ಪೇ ಎಂದು ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಏಕೆಂದರೆ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅದೆಲ್ಲವೂ ಮನಸ್ಸಿನ ಸ್ಥಿತಿ. ಮನಸ್ಸಿನ ಸ್ಥಿತಿಗೆ ನಿರ್ವಿಕಲ್ಪ ಸಮಾಧಿ. ಅದರಿಂದ ಮನಸ್ಸನ್ನು ದಾಟುವುದಿಲ್ಲ, ಮನಸ್ಸನ್ನು ಅಡಗಿಸಿ ಇಡುತ್ತಾರೆ ಅಷ್ಟೇ. ಒಂದು ಬಟ್ಟೆಯನ್ನು ಬಿಚ್ಚಿಸಿದರೆ ಹೇಗಿರುತ್ತದೋ ಅದೆಲ್ಲ ಮಡಚಿಟ್ಟು ಸಣ್ಣ ಮಾಡ್ತಾರೆ ನೋಡಿ. ಒಂದು ಛತ್ರಿಯನ್ನು ಎಲ್ಲ ಮುಚ್ಚಿಟ್ಟರೆ ಇಷ್ಟೇ ಸಣ್ಣದಾಗಿ ಬಿಡ್ತದೆ. ಅಥವಾ ಸೊಳ್ಳೆ ಪರದವನ್ನೆಲ್ಲ ಮುಚ್ಚಿಟ್ಟರೆ ಇಷ್ಟೇ ಒಂದು ಏನದು ಮ್ಯಾಚ್ ಬಾಕ್ಸ್, ಇಷ್ಟರಲ್ಲಿ ಸಣ್ಣದಲ್ಲಿ ಹಾಕ್ಕೊಳ್ಳಬಹುದು. ಅದು ನೋಡ್ಕೊಂಡು ಹೇಳ್ತಾರೆ, ಅಯ್ಯೋ ಇಷ್ಟು ಸಣ್ಣದಾಗಿಬಿಟ್ಟಿತ್ತಲ್ಲ, ಇಲ್ಲವೇ ಇಲ್ಲ, ಯಾರಿಗೂ ಗೊತ್ತೇ ಆಗಲ್ಲ. ಹಾಗೆ ಮನಸ್ಸನ್ನೆಲ್ಲ ಮಡಚಿ ಅಡಗಿಸಿ ಏನೋ ಮಾಡಿಬಿಟ್ರೆ ನಿರ್ವಿಕಲ್ಪ ಸಮಾಧಿ. ಆದರೆ ಮನಸ್ಸು ಹೋಗಲಿಲ್ಲ, ಮನಸ್ಸು ಹಾಗೇ ಇದೆ, ಅದೊಂದು ದೊಡ್ಡ ಭ್ರಮೆ. ಮನಸ್ಸು ನಿರ್ವಿಕಲ್ಪ ಸಮಾಧಿಯಲ್ಲೇ ಅದ್ವೈತ ಆಗುತ್ತದೆ. ನಿರ್ವಿಕಲ್ಪ ಸಮಾಧಿ ಬಿಟ್ಟ ನಂತರ ದ್ವೈತಕ್ಕೆ ಬರುತ್ತಾನೆ. ಹೀಗೆ ದ್ವೈತಕ್ಕೆ ಟಾಗಲ್ ಆಗುತ್ತಾನೆ. ಕಂಪ್ಯೂಟರ್ ಭಾಷಾ ಅದ್ವೈತದಿಂದ ಅದ್ವೈತಕ್ಕೆ ಇಳಿಯುತ್ತಾನಂತೆ, ಮತ್ತು ಅದ್ವೈತಕ್ಕೆ ಏರುತ್ತಾನಂತೆ. ಈ ಅದ್ವೈತ ಏರುವುದು, ದ್ವೈತಕ್ಕೆ ಇಳಿಯುವುದು, ಈ ಎರಡು ಕಂಪಾರ್ಟ್ಮೆಂಟ್ಗಳು ಇರುತ್ತವೆ ಅಂದ್ಕೊಂಡು ಬಿಟ್ಟರು ಅವರು. ಅದೆಲ್ಲ ಭ್ರಮೆ.
ಅದಕ್ಕೋಸ್ಕರ ಇಲ್ಲಿ ಭಾಷಾಕಾರರು ಹೇಳ್ತಾರೆ, ದ್ವೈತ ಎಂಬುದು ಅದ್ವೈತಕ್ಕಿಂತ ಕೆಳಗೆ ಇಲ್ಲ. ದ್ವೈತ ಎಲ್ಲಿದೆ? ಕೆಳಗೆ ಇಲ್ಲ, ಮೇಲೆ ಇಲ್ಲ, ಎಲ್ಲಿ ಇಲ್ಲ, ಅದೊಂದು ಭ್ರಾಂತಿ. ಹಗ್ಗವನ್ನು ನೀವು ಹಾವಾಗಿ ತಿಳ್ಕೊಂಡ್ರೆ ಹಾವೆಲ್ಲಿದೆ? ಹಗ್ಗಕ್ಕೆ ಕೆಳಗೆ ಇದೆಯೋ, ಮೇಲೆ ಇದೆಯೋ, ಪಕ್ಕಕ್ಕಿದೆಯೋ, ಸೈಡ್ಗಿದೆಯೋ, ಎಲ್ಲಿದೆ ಹೇಳಿ? ಹಾವು ಎಲ್ಲಿದೆ ಹಗ್ಗಕ್ಕೆ? ನೀವು ಕನಸು ನೋಡ್ತೀರಿ, ಕನಸು ಎಲ್ಲಿದೆ ನಿಮಗೆ? ಮೇಲೆ ಇದೆಯೋ, ಕೆಳಗೆ ಇದೆಯೋ, ಒಳಗೆ ಇದೆಯೋ? ಒಳಗೆ ಇಲ್ಲ, ಮೇಲೆ ಇಲ್ಲ, ಕೆಳಗೆ ಇಲ್ಲ, ಎಲ್ಲಿಲ್ಲ, ಅದು ಸುಮ್ಮನೆ ಕಲ್ಪನೆ. ಆದ್ದರಿಂದ ಅದ್ವೈತ ಅಂದರೆ ಮೇಲೆ ಸ್ಥಿತಿ, ದ್ವೈತ ಅಂದರೆ ಕೆಳಗಿನ ಸ್ಥಿತಿ. ಇದೆಲ್ಲವೂ ಭ್ರಾಂತಿ ಅಲ್ಲವೇ? ಆದ್ದರಿಂದ ಸಮಾಧ್ಯವಸ್ಥಾಯಾಮೇವ ಅದ್ವೈತ ದರ್ಶನಂ ವ್ಯುತ್ಥಾನೇತು ದ್ವೈತ ದರ್ಶನಂ ಇತಿ ವದತಾಂ ವ್ಯಾಖ್ಯಾನ ಪ್ರಸ್ಥಾನೀಯಾನಾಂ ಮತಂ ನಿರಸ್ತಂ ಭವತಿ. ಅದರಿಂದ ಕೆಲವರು ವ್ಯಾಖ್ಯಾನಕಾರರು ಅಂದರೆ ಒಂದು ಬಗೆ ಇಲ್ಲ, ಅನೇಕರಿದ್ದಾರೆ. ಅವರಲ್ಲಿ ಕೆಲವರು ಹೇಳ್ತಾರೆ, ಎಲ್ಲರನ್ನೂ ಒಟ್ಟುಗೂಡಿಸಿ ನಾವು ಹೇಳ್ತಾ ಇಲ್ಲ, ಕೆಲವರು ಹಾಗೆ ಹೇಳ್ತಾರೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ಅದ್ವೈತವಾಗುತ್ತದೆ, ಮತ್ತೆ ದ್ವೈತ ಅಂಥದ್ದೇನಿಲ್ಲ. ನಿರ್ವಿಕಲ್ಪ ಎನ್ನುವುದು ಮನಸ್ಸೇ, ದ್ವೈತಕ್ಕೆ ಇಳಿಯುವುದು ಮನಸ್ಸೇ. ಏಕೆಂದರೆ ಮನಸ್ಸೇ ಕಲ್ಪಿತ ಅಧ್ಯಸ್ಥ ಎಂದು ತಿಳ್ಕೊಂಡರೆ, ಅಧ್ಯಸ್ಥ ಅಂದರೆ ಏನು? ಅಲೆಗಳಂದರೆ ನೀರೇ, ನೀರು ಬಿಟ್ಟು ಅಲೆ ಎಂಬುದೇ ಇಲ್ಲ. ನೀರಿನಿಂದ ಅಲೆಗೂ ಇಳಿದ ಎಂದು ಹೇಳಬಹುದಾ? ನೋಡಿ, ನೀರಿತ್ತು, ನೀರಿನಿಂದ ಅಲೆ ಮಟ್ಟಕ್ಕೆ ಇಳಿದ, ದ್ವೈತ ಮಟ್ಟಕ್ಕೆ. ಅಲೆ ಮಟ್ಟದಿಂದ ನೀರಿನ ಮಟ್ಟಕ್ಕೆ ಏರುವುದು, ಹತ್ತುವುದು. ಅಥವಾ ಚಿನ್ನ ಮಟ್ಟದಿಂದ ಆಭರಣ ಮಟ್ಟಕ್ಕೆ ಇಳಿಯುವುದು, ಆಭರಣ ಮಟ್ಟದಿಂದ ಚಿನ್ನ ಮಟ್ಟಕ್ಕೆ ಏಳುವುದು. ಇಂಥದ್ದಿದೆಯಾ? ಅದೆಲ್ಲ ಕಲ್ಪನಾ. ಏಕೆಂದರೆ ಚಿನ್ನ ಆಭರಣ ಎಂಬುದು ಎರಡೇನಲ್ಲ. ಚಿನ್ನಗೆ ಸುಮ್ಮನೆ ಹೆಸರು, ಆಭರಣ ಎಂಬುದು ಹೆಸರೇ. ಅಲ್ಲಿರುವುದೆಲ್ಲ ಚಿನ್ನನೇ. ಆಭರಣ ಅಂದರೆ ಎಲ್ಲಿದೆ? ಮುಟ್ಟಿ ನೋಡು, ಚಿನ್ನನೇ. ನೀವು ಅಲೆ ಮುಟ್ಟಿದ್ದರೆ ಕೈಗೆ ಏನು ತಾಕುತ್ತದೆ? ನೀರೇ. ಮರ ಅಲೆಯಲ್ಲಿ ಸುಮ್ಮನೆ ಬಾಯಿ ಮಾತೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಷ್ಟೇ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಷ್ಟೇ. ಅದು ಸುಮ್ಮನೆ ಹೆಸರೇ ಹೊರತು ಅಲ್ಲೇನಿಲ್ಲ. ಹಾಗೆ ನೀರಿನ ಮಟ್ಟ ಅದ್ವೈತ ಅಂತೆ ಅವರಿಗೆ, ಮತ್ತು ಅಲೆಮಟ್ಟ ಅಂದರೆ ದ್ವೈತ ಅಂತೆ. ಮೇಲೆ ಮಟ್ಟಕ್ಕೆ ಹತ್ತುತ್ತಾನಂತೆ, ಮತ್ತು ಕೆಳಗೆ ಇಳಿಯುತ್ತಾನಂತೆ. ಇದೆಲ್ಲ ಕಲ್ಪನಾ, ಇದೆಲ್ಲ ಭ್ರಮೆ. ಭ್ರಮೆಯಲ್ಲಿ ಮಾಡಿಕೊಂಡಿರುವ ಕಲ್ಪನಾ. ಅಲೆ ಎಂಬುದು ನೀರೇ. ನೀರು ಗೊತ್ತಾದ ನಂತರ ಅಲೆಯಾಗಿ ತೋರಲಿ, ಅಲೆ ಬಿಡಲಿ, ಎರಡೂ ನೀರೇ. ನೀರು ಬಿಟ್ಟು ಏನಿಲ್ಲ ಎಂದು ತಿಳ್ಕೊಳ್ಳುವುದೇ ಬೇಕೇ ಹೊರತು, ಅಲ್ಲವೇ? ತಿಳ್ಕೊಳ್ಳುವುದು ಬೇಕೇ ಹೊರತು ಏನೋ ಮನಸ್ಸನ್ನು ಬದಲಾಯಿಸಿ ಒತ್ತಿ ಹಿಂಡಿ, ಮನಸ್ಸನ್ನು ಹಿಂಡುವುದೋ, ಬದಲಾಯಿಸುವುದೋ, ಮಡಚುವುದೋ, ಅಡಗಿಸುವುದೋ, ಅಲ್ಲವೇ? ಒತ್ತಿ ಒಂದು ಸ್ಮಾಲ್ ಮಾಡಿ ಒಂದು ಮ್ಯಾಚ್ ಬಾಕ್ಸಿನಲ್ಲಿಡುವುದೋ ಅಂಥದ್ದಲ್ಲ. ನೀವು ಮನಸ್ಸನ್ನು ಏನು ಮಾಡಿದ್ದರೂ ಅದು ಮನಸ್ಸಿನ ಕೆಲಸನೇ. ಮನಸ್ಸೆಂಬುದೇ ಇಲ್ಲ, ಅದಕ್ಕೆ ಏನೇನು ಮಾಡ್ತೀವಪ್ಪ? ಯಾರೋ ಬರ್ತಾ ಇದ್ದಾರೆ, ಅಲೆಗಳನ್ನು ಮುಚ್ಚಿಬಿಡೋಣ ಹೇಳ್ತಾರೆ. ಅಯ್ಯಯ್ಯೋ, ನೀರಿಗೋಸ್ಕರ ಅವರು ಬರ್ತಾ ಇದ್ದಾರೆ, ಅಲೆಗಳು ಕಂಡು ಬರ್ತಾ, ಏನು ಮಾಡಬೇಕು? ಎಲೆಗಳನ್ನು ಮುಚ್ಚಿಬಿಡಪ್ಪ, ನೀರು ನೋಡಿಕೊಳ್ಳಲಿ ಅವರು. ಏನಪ್ಪ ಅಲೆಗಳನ್ನು ಮುಚ್ಚಿಬಿಡ್ತೀರಾ? ಆಭರಣವನ್ನು ಮುಚ್ಚಿಬಿಟ್ಟು ಚಿನ್ನ ಕಂಡು ಬರುವ ಹಾಗೆ ಮಾಡ್ತೀರಾ? ಆಭರಣವನ್ನು ಏನು ಮಾಡ್ತೀರಿ? ಆಭರಣ ನೀರು ಆಭರಣ ಚಿನ್ನ ಒಂದೇ, ಅಲೆ ನೀರು ಒಂದೇ. ಆದ್ದರಿಂದ ಇದು ಸಕೃತ್ಶ್ರುತೌ ಹಿ ನಿರಸ್ತಂ ಭವತಿ. ಈ ಮಾತನ್ನೇ ಭಾಷ್ಯಕಾರರು ಒಂದು ಹೇಳ್ತಾರೆ ನೋಡಿ. ಸಕೃತ್ಶ್ರುತೌ ಹಿ ಬ್ರಹ್ಮಾತ್ಮತ್ವ ಪ್ರತೀತ್ಯನುಪಪತ್ತೇ ಆವೃತ್ಯಭ್ಯುಪಗಮಃ ಇತಿ ಚೇತ್. ನಾವು ಜ್ಞಾನಕ್ಕೆ ಮತ್ತೆ ಅಭ್ಯಾಸ ಮಾಡಬೇಕು, ತುಂಬ ಉಪಾಸನ ಮಾಡಬೇಕು ಎಂದು ಪೂರ್ವಪಕ್ಷ ಹೇಳಿದ. ಆದರೆ ವೇದಾಂತ ಶ್ರವಣದಲ್ಲಿ ಒಂದು ಸಲ ಕೇಳಿದ್ದರೆ ಅರ್ಥವಾಗದಿದ್ದರೆ ಮತ್ತೆ ಕೇಳಬೇಕು. ಮತ್ತೆ ಕೇಳುವುದಂದರೆ ವಿಚಾರವೇ. ವಿಚಾರ ಬಿಟ್ಟು ಇನ್ನೇನೋ ಮನಸ್ಸಿನಿಂದ ಮಾಡುವುದು ಅಲ್ಲ. ಮತ್ತೆ ಗಮನ. ವಿಚಾರ ಅಂದ್ರೇನು? ಅನುಭವವನ್ನು ಗಮನಿಸ್ತಾ ಇರುವುದು. ಮತ್ತೆ ಗಮನಿಸು. ಅದರಲ್ಲಿ ಈ ತೋರಿಕೆಗಳೆಲ್ಲ ಸ್ವತಃ ಸಿದ್ಧ ಅರಿವಿಗಿಂತ ಬೇರೆ ಇಲ್ಲ. ತೋರುವ ವೃತ್ತಿ, ತೋರಿಕೆನೇ ವೃತ್ತಿ. ಆ ತೋರಿಕೆ ವೃತ್ತಿ ಇರುವಿಕೆಗಿಂತ ಬಿಡಿಯಾಗಿಲ್ಲ.
ತೋರಿಕೆ ಇರುವಿಕೆಗಿಂತ ಬಿಡಿಯಾಗಿಲ್ಲ. ಇರುವಿಕೆಗೆ ಇನ್ನೊಂದು ತೋರಿಕೆ ಎಂದು ಕಲ್ಪಿತ ಹೆಸರು. ಹಾಗೆ ಇದು ಗಮನಿಸುವುದು ವಿಚಾರ. ಈ ವಿಚಾರವನ್ನು ಸಕೃತ್ ಬ್ರಹ್ಮಾತ್ಮತ್ವ ಪ್ರತೀತ್ಯನುಪಪತ್ತೇ. ಒಂದು ಸಲ ಕೇಳಿದ್ದರೆ ಅವರಿಗೆ ಜ್ಞಾನವಾಗದಿದ್ದರೆ ಮತ್ತೆ ಮತ್ತೆ ಶ್ರವಣ ಮಾಡಬೇಕು. ಅಂದರೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮತ್ತೆ ಮತ್ತೆ ಮಾಡಬೇಕು ಜ್ಞಾನವಾಗುವವರೆಗೂ. ಇದಕ್ಕೆ ಪೂರ್ವಪಕ್ಷಿ ಹೇಳ್ತಾನೆ, ನ ಆವೃತ್ತಾಪಪಿ ತದನುಪಪತ್ತೇ. ಆವೃತ್ತಿ ಅಂದರೆ ಮತ್ತೆ ಮತ್ತೆ ಮಾಡಿದ್ದರೂ ಜ್ಞಾನ, ಮತ್ತೆ ಮತ್ತೆ ಮಾಡುವುದಂದರೆ ಅವರು ಉಪಾಸನೆಯಿಂದ ತಗೊಂಡು ಬಿಟ್ಟ. ವೇದಾಂತಿ ಹೇಳಿದ್ದು ಮತ್ತೆ ಮತ್ತೆ ಮಾಡುವುದಂದರೆ ವಿಚಾರ. ಅವರೇನೋ ಒಂದು ಸಲ ಕೇಳುವ ಅರ್ಥ ಮಾಡಿಕೊಳ್ಳುವುದು, ಅರ್ಥ ಮಾಡಿಕೊಂಡ ನಂತರ ಈಗ ನಂತರ ಮಾಡುವುದು ಉಪಾಸನ ಅಂದ್ಕೊಳ್ತಾರೆ. ಉಪಾಸನ ಅಂದರೆ ಗೊತ್ತಾಗಿದ್ದನ್ನೇ ತನ್ನ ಒಳಗೆ ತಾನು ರಿಪೀಟ್ ಮಾಡಿಕೊಳ್ಳುವುದು. ವ್ಯತ್ಯಾಸ ಇರುತ್ತದೆ ನೋಡಿ. ಈ ಉಪಾಸನಾ ಜ್ಞಾನ ನಾವು ವ್ಯತ್ಯಾಸವೇನು ಎಂಬುದು ಹೇಳಿದ್ದೇವೆ, ಹೇಳುತ್ತಾ ಬಂದಿದ್ದೇವೆ ಅನೇಕ ಸಲ. ವಿಚಾರದಲ್ಲಿ ಗಮನ ಇರುತ್ತದೆ. ಉಪಾಸನದಲ್ಲಿ ಒಂದು ಸಲ ಏನೇನು ಅರ್ಥವಾಗ್ತದೋ ಅದನ್ನು ಹಿಡ್ಕೊಂಡು ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಿಕೊಳ್ಳುವುದು, ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಳ್ತಾ ಇರುವುದು ಅಲ್ಲವೇ, ಭಾವನೆ ಮಾಡುತ್ತಾ ಇರುವುದು, ಅದನ್ನೇ ಗಟ್ಟಿಗೊಳಿಸುವುದು ಉಪಾಸನ ಆಗುತ್ತದೆ. ಗಮನಿಸುವುದು ವಿಚಾರ ಆಗುತ್ತದೆ. ಅದು ವ್ಯತ್ಯಾಸ. ಹೇಳಿದ್ದೇನೆ, ಹಿಂದೆ ಎಷ್ಟೋ ಸಲ ಹೇಳಿದ್ದೇನೆ. ಸೊ ಪೂರ್ವಪಕ್ಷಿ ಹೇಳುತ್ತಾನೆ, ಆವೃತ್ತಾಪಪಿ ತದನುಪಪತ್ತೇ. ನೀವು ಒಂದು ಸಲ ಶ್ರವಣದಿಂದ ಜ್ಞಾನವಾಗಲ್ಲ ಅಂದರೆ ಮತ್ತೆ ಮತ್ತೆ ಮಾಡಿದ್ದರೂ ಹೇಗಾಗುತ್ತದೆ? ಯದಿ ಹಿ ತತ್ವಮಸಿ ಇತ್ಯೇವಂಜಾತಿ ಏಕಂ ವಾಕ್ಯಂ ಸಕೃತ್ ಶ್ರೂಯಮಾಣಂ ಬ್ರಹ್ಮಾತ್ಮತ್ವ ಪ್ರತೀತಂ ನೋತ್ಪಾದಯೇತ್ ತದೇವ ಆವರ್ತ್ಯಮಾನಂ. ಒಂದು ನಿಮಿಷ. ತದೇವ ಆವರ್ತ್ಯಮಾನಂ ಉತ್ಪಾದಯಿಷ್ಯೈತಿ ಕಾ ಪ್ರತ್ಯಾಶಾ ಸ್ಯಾತ್. ನಿಮಗೆ ಒಂದು ಸಲ ಶ್ರವಣ ಮಾಡಿದಾಗ, ಶ್ರವಣ ಮರಣ ನಿಧಿಧ್ಯಾಸನ ಮಾಡಿದಾಗ ಜ್ಞಾನವಾಗದಿದ್ದರೆ ಮತ್ತೆ ಮತ್ತೆ ಮಾಡಿದ್ದರೂ ಜ್ಞಾನವಾಗುತ್ತದೆ ಎಂಬ ಗ್ಯಾರಂಟಿ ಏನು? ಒಂದು ಸಲ ಆಗಬೇಕು. ಆಗಲ್ಲ ಅಂದರೆ ಈಗ ಮತ್ತೆ ಮತ್ತೆ ಮಾಡಿದ್ದರೂ ಪ್ರಯೋಜನವೇನು? ಅಂದರೆ ಒಂದು ಸಲ ಅದು ಮಾಡುವುದಾದರೆ ಒಂದು ಸಲಕ್ಕೆ ಮಾಡಬೇಕು. ಒಂದು ಸಲ ಮಾಡಲಿಲ್ಲ ಅಂದರೆ ಅದು ಮಾಡುವಂಥದ್ದೇ ಅಲ್ಲ. ಔಷಧಿ ಒಂದು ಸಲ ತಗೊಂಡರೆ ಅದು ವಾಸಿ ಮಾಡಬೇಕು. ಮಾಡ್ತಾ ಇಲ್ಲ ಅಂದರೆ ಅದು ಔಷಧಿ ಅಲ್ಲ, ತಪ್ಪು ಔಷಧಿ, ಬೇರೆದೇನೋ ಹಾಕ್ಕೊಂಡಿದ್ದೀವಿ. ಆದ್ದರಿಂದ ಮತ್ತೆ ಏಕೆ? ಹಾಗೆ ಉದಾಹರಣೆ ಹೇಳಿದ್ದೀನಿ. ಹಾಗೆ ಇದಕ್ಕೆ ಅಥ ಉಚ್ಚೇತ ನ ಕೇವಲಂ ವಾಕ್ಯಂ ಕಂಚಿದರ್ಥಂ ಸಾಕ್ಷಾತ್ ಕರ್ತುಂ ಶಕ್ನೋತಿ. ಹಾಗೆ ಪೂರ್ವಪಕ್ಷಿ ಏನೇನೋ ಹೇಳ್ತಾನೆ. ಆದರೆ ಇಲ್ಲಿ ಆವೃತ್ತಿ ಆಗಬೇಕು ಎಂದು ಪೂರ್ವಪಕ್ಷ ಇಟ್ಕೊಳ್ತಾನೆ. ಸಿದ್ಧಾಂತಿ ಹೇಳ್ತಾನೆ, ಆವೃತ್ತಿ ಮಾಡಿದ್ದರೆ ಮಾಡು. ನೀವು ಮತ್ತೆ ಮತ್ತೆ ಗಮನ, ಮತ್ತೆ ಮತ್ತೆ ಶ್ರವಣ ಮಾಡಿದ್ದು ಒಂದು ಸಲ ಕೇಳಿದ್ದಾಗ ಏನು ಅರ್ಥ ಮಾಡಿಕೊಳ್ಳಬೇಕೋ, ಒಂದು ಸಲ ಶ್ರವಣ ಮಾಡಿದಾಗ ಏನು ಅರ್ಥ ಮಾಡಿಕೊಳ್ಳಬೇಕೋ ಅದನ್ನೇ ನೀವು 100 ಸಲ ಶ್ರವಣ ಮಾಡಿದ್ದರೂ ಅದನ್ನೇ ಅರ್ಥ ಮಾಡಿಕೊಳ್ತೀರಿ. ಅಷ್ಟೇ ಹೊರತು ಅರ್ಥ ಮಾಡಿಕೊಂಡ ನಂತರ ಇನ್ನೇನೋ ಮಾಡುವುದಲ್ಲ. ಅದು ವ್ಯತ್ಯಾಸ ನೋಡಿ. ಅರ್ಥ ಮಾಡಿಕೊಂಡ ನಂತರ ಇನ್ನೇನೋ ಮಾಡುವುದಲ್ಲ. ಒಂದು ಸಲ ಕೇಳಿದ್ದಾಗಲೇ ಅರ್ಥವಾಗಬೇಕಿತ್ತು. ಆಗಲಿಲ್ಲ ಅಂದರೆ ಅದೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತೊಂದು ಸಲ ಕೇಳ್ತಾ ಇದ್ದಾನೆ. ವ್ಯತ್ಯಾಸ ನೋಡಿ. ಇದು ಸಿದ್ಧಾಂತಿ. ಒಂದು ಸಲ ಕೇಳಿದ್ದರೆ ಅರ್ಥವಾಗಬೇಕಷ್ಟೇ, ತಾನು ಬ್ರಹ್ಮ ಎಂದು. ಆಗಲಿಲ್ಲ ಅಂದರೆ ಮತ್ತೆ ಕೇಳ್ತೀವಿ. ಮತ್ತೆ ಯಾವುದಕ್ಕೆ? ಆ ಅರ್ಥವಾಗದೇ ಇರುವುದರಿಂದ ಮತ್ತೆ ಅರ್ಥ ಮಾಡಿಕೊಳ್ಳಲಿಕ್ಕೆ, ಜ್ಞಾನವಾಗುವುದಕ್ಕೆ ಮತ್ತೆ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ. ಅಂದರೆ ಮತ್ತೆ ಮತ್ತೆ ಮನನ, ಮತ್ತೆ ಮತ್ತೆ ವಿಚಾರ. ಆ ವಿಷಯವು ಅನುಭವದಲ್ಲಿ ಅರ್ಥವಾಗುವವರೆಗೂ ಮತ್ತೆ ಮತ್ತೆ ವಿಚಾರ, ಮತ್ತೆ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಮತ್ತೆ ಮತ್ತೆ ಮಾಡ್ತೀವಿ. ಏಕೆ? ಅನುಭವದಲ್ಲಿ ನಿಲ್ಲುವುದಕ್ಕೆ. ಅದು ಬಿಟ್ಟು ಬೇರೆ ಏನಿಲ್ಲ. ಪೂರ್ವಪಕ್ಷಿ ಏನು ತಿಳ್ಕೊಂಡ? ಒಂದು ಸಲ ಅರ್ಥ ಕೇಳಿದ್ದಾಗ ಒಂದು ಸಲ ಅರ್ಥವಾಯಿತು, ಆಯಿತು ನಾನೇ ಬ್ರಹ್ಮ ಎಂದು ಗೊತ್ತಾಯಿತು. ಈಗ ಬ್ರಹ್ಮ ಆಗುವುದಕ್ಕೇನು ಮಾಡಬೇಕು? ಹೀಗೆ ಮಾತಾಡ್ತಾರೆ. ಅವರು ಹೇಳ್ತಾರೆ, ತುಂಬ ಧ್ಯಾನ ಮಾಡು, ಆವಾಗ ಬ್ರಹ್ಮ ಆಗಿಬಿಡ್ತೀಯ. ನೋಡು, ಬ್ರಹ್ಮ ಎಂದು ಹೇಳಿದಾಗ ಅರ್ಥವಾಯಿತಂತೆ.
ಆದರೂ ಬ್ರಹ್ಮಾನುಭವ ಬೇಕಂತೆ, ಅದಕ್ಕೆ ಇನ್ನೇನು ಮಾಡಬೇಕಂತೆ. ಇದು ಪೂರ್ವಪಕ್ಷಿ ಮಾಡಿರುವ ಬುದ್ಧಿ. ಅರ್ಥವಾಯಿತು ಅಂದರೆ ಜೀವತ್ವ ಬಿಡಲೇಬೇಕು, ನೀವು ಬ್ರಹ್ಮ ಎಂದು ತಿಳ್ಕೊಳ್ಳಲೇಬೇಕು. ಅವರು ಹೇಳ್ತಾರೆ, ಅಲ್ಲ ಅನುಭವ ಬಂದಿಲ್ಲ ಆದರೆ ಬ್ರಹ್ಮಜ್ಞಾನವಾಯಿತು ಎಂದು ಹೇಳ್ತಾರೆ. ಇದು ತಪ್ಪು. ಏನೋ ಅನುಭವ ಬರಬೇಕು, ಏನೋ ಆಗಬೇಕು ಎಂದು ಇಟ್ಕೊಂಡಿದ್ದನಲ್ಲ, ಅದು ದೊಡ್ಡ ತಪ್ಪು. ವಿಚಾರ ಕಾಲದಲ್ಲಿ ಅನುಭವಕ್ಕೆ ಬಂದರೆ ತಕ್ಷಣವೇ ಬ್ರಹ್ಮತ್ವ. ಏಕೆಂದರೆ ಈಗ ಬ್ರಹ್ಮ ತಿಳ್ಕೊಂಡ ನಂತರ ಇನ್ನೇನೋ ಮಾಡ್ತೀವಿ ಎಂದಲ್ಲ, ಅಂದರೆ ತಿಳಿಯಲಿಲ್ಲ ಎಂದೇ ಅರ್ಥ, ಅರಿಯಲಿಲ್ಲ ಎಂದೇ ಅರ್ಥ. ತಿಳಿದು ಬಿಟ್ಟರೆ ಈಗಲೇ ಜೀವಭಾವವಿಲ್ಲ. ಏಕೆ? ಎಂದಿಗೂ ಇಲ್ಲ. ಜೀವಭಾವವು ಈಗೇ ಇಲ್ಲ, ಹಿಂದೆನೂ ಇಲ್ಲ, ಮುಂದೆನೂ ಇಲ್ಲ, ಎಂದಿಗೂ ಇಲ್ಲ. ಬ್ರಹ್ಮತ್ವವೆಂಬುದು ಸ್ವತಃ ಸಿದ್ಧ. ಅದರಿಂದ ಏನೋ ಜೀವಭಾವ ನಿಜವಾಗಿದೆ, ಮನಸ್ಸು ನಿಜವಾಗಿದೆ, ಅದನ್ನು ನಿಜವಾಗಿ ತೆಗೆಯಬೇಕು ಎಂದೇನಲ್ಲ. ಅಲ್ಲಿ ಏನೂ ಇಲ್ಲ ತೆಗೆಯುವುದಕ್ಕೆ. ನೀವು ತಪ್ಪು ದೃಷ್ಟಿಯಿಂದ ನೋಡ್ತಾ ಇದ್ದೀರಷ್ಟೇ. ಈ ಸೈಡ್ನಿಂದ ನೋಡು, ತಾನೇ ಇಲ್ಲಪ್ಪ. ಅವರು ಹೇಳ್ತಾರೆ, ನೀನೇನು ಅಡ್ಡಿ ಬರುತ್ತಾ ಇದೆ, ತೆಗಿಬೇಕು ಎಂದು ಹೇಳ್ತಾನೆ. ಉದಾಹರಣೆಯಲ್ಲಿ ಅಡ್ಡಿ ಏನು ಬರುತ್ತಾ ಇಲ್ಲಪ್ಪ, ನೀವು ಏನು ತೆಗೆಯಬೇಡ, ನೀವು ಈ ಸೈಡ್ನಿಂದ ನೋಡು, ಅದು ಇದ್ದದ್ದಿದ್ದ ಹಾಗೆ ತಾನೇ ಕಂಡು ಬರ್ತದೆ. ಯಾವುದು ತೆಗೆಯಬೇಕಾಗಿಲ್ಲ. ಏಕೆ? ಯಾವುದು ಇಲ್ಲವೇ ಇಲ್ಲ, ಯಾವುದು ಅಡ್ಡಿ ಬರ್ತಾ ಇಲ್ಲ. ಅವನು ಹೇಳ್ತಾನೆ, ಅಲೆ ಅಡ್ಡಿ ಬರುತ್ತಾ ಇದೆ, ಸ್ವಲ್ಪ ತೆಗೆದು ಬಿಡೋಣ, ನೀರು ಚೆನ್ನಾಗಿ ಕಂಡು ಬರ್ತದೆ. ಆಭರಣ ಅಡ್ಡಿ ಬರುತ್ತಾ ಇದೆ, ಸ್ವಲ್ಪ ತೆಗೆದು ಬಿಡಿ, ಚಿನ್ನ ಚೆನ್ನಾಗಿ ಕಂಡು ಬರ್ತದೆ ಹೇಳ್ತಾರೆ. ಇವರು ಹೇಳ್ತಾರೆ, ಯಾವುದೂ ತೆಗೆಯಬೇಕಾಗಿಲ್ಲ. ಏಕೆ? ಆಭರಣ ಎಂಬುದೇನಿಲ್ಲ, ಚಿನ್ನವನ್ನು ಮುಚ್ಚುವಂಥದ್ದೇನಿಲ್ಲ. ಅಲೆ ಇದೆ, ಅಲೆ ಅಡ್ಡಿ ಬರ್ತಾ ಇದೆ, ಅದರಿಂದ ನಿರ್ವಿಕಲ್ಪ ಸಮಾಧಿ ಮಾಡ್ತೀನಿ. ಅದರಿಂದ ಅಲೆಯನ್ನು ತೆಗೆದು ಬಿಟ್ಟರೆ ನೀರು ಚೆನ್ನಾಗಿ. ಅಲೆ ಎಂಬುದೇನಿಲ್ಲ, ಅದು ನೀರನ್ನು ಮುಚ್ಚುವುದೂ ಇಲ್ಲ, ಅದು ಅಡ್ಡಿ ಬರುವುದೂ ಇಲ್ಲ. ಅಡ್ಡಿ ಎಂಬ ನಿಮ್ಮ ತಪ್ಪು ತಿಳುವಳಿಕೆಯನ್ನು ಬಿಡಬೇಕು, ಅದಿರುವುದು ನೀರೇ. ಹಾಗೆ ಆಭರಣವೆಂಬುದು ಚಿನ್ನವೇ. ನೀವು ಏನು ಮಾಡುತ್ತಾ ಇದ್ದರೂ, ಕೂತಿದ್ದರೂ, ನಿಂತಿದ್ದರೂ, ಮಾತಾಡ್ತಿದ್ದರೂ, ನಿಮ್ಮ ಯಾವ ವೃತ್ತಿ ಇದ್ದರೂ, ಈ ವೃತ್ತಿಗಳೆಲ್ಲ ಚಿನ್ಮಾತ್ರವೇ, ವೃತ್ತಿಗಳೆಲ್ಲ ಬ್ರಹ್ಮ ಮಾತ್ರವೇ. ಇನ್ನೇನು ಮಾಡಬೇಕಪ್ಪ? ನಾನು ಇನ್ನೇನೂ ಆಗಬೇಕು. ಏನಾಗಬೇಕಾಗಿಲ್ಲ. ನೀವು ಎಲ್ಲಿದ್ದೀಯೋ, ಯಾವ ಮನೆಯಲ್ಲಿದ್ದೀವೋ, ಎಲ್ಲಿ ಕೂತಿದ್ದೀವೋ ಹಾಗೆಯೇ ನೀನು ಬ್ರಹ್ಮ. ನೀವು ಬ್ರಹ್ಮತ್ವಕ್ಕೆ ಯಾರೂ ಅಡ್ಡಿ ಇಲ್ಲ. ದೇಹೇಂದ್ರಿಯಾದಿಗಳು ಅಡ್ಡಿ ಬರುತ್ತಾ ಇದೆಯಾ? ಅದು ಬ್ರಹ್ಮವೇ. ದೇಹೇಂದ್ರಿಯಾದಿಗಳು ಯಾವುದೂ ಅಡ್ಡಿ ಬರಲ್ಲ. ಅಲೆಗಳು ನೀರಿಗೆ ಅಡ್ಡಿ ಹೇಗೆ ಬರಲ್ಲವೋ, ಯಾವ ದೇಹೇಂದ್ರಿಯ ಮನಸ್ಸು ಪ್ರಪಂಚವೂ ಯಾವುದೂ ಅಡ್ಡಿ ಇಲ್ಲ. ಏಕೆ? ಪ್ರಪಂಚವೆಂಬುದೇ ಇಲ್ಲ, ಅದು ಬ್ರಹ್ಮವೇ. ಆದ್ದರಿಂದ ಯಾವುದಕ್ಕೆ ಅಡ್ಡಿ ಬರುತ್ತಾ ಇಲ್ಲ. ಮನಸ್ಸು ಏನೋ ಆಗಬೇಕು, ಏನೋ ಆಗಬೇಕೆಂಬುದೇ ಅಡ್ಡಿ. ಅದು ಅನಾವಶ್ಯಕ, ನೀವು ಅಡ್ಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಅನಿಸಿದ್ದರೂ ಆ ಅನಿಸಿಕೆಯೂ ಬ್ರಹ್ಮವೇ, ಅದು ಬ್ರಹ್ಮದಲ್ಲಿ ಕಲ್ಪಿತವೇ. ಅಂದರೆ ಅಲೆ ಹೇಗೆ ನೀರನ್ನು ಮುಚ್ಚಲ್ಲವೋ, ಯಾವ ಯೋಚನೆ ನಿಮಗೆ ಬ್ರಹ್ಮತ್ವಕ್ಕೆ ಅಡ್ಡಿಯಾಗಲ್ಲ. ಯಾವ ಯೋಚನೆ ಬರಲಿ, ನೀವು ಯಾವುದೇ ಇರಲಿ, ಎಲ್ಲೇ ಇರಲಿ, ಏನೇ ಮಾಡಲಿ, ಯಾವುದು ತಾನು ಬ್ರಹ್ಮ ಎನ್ನುವುದಕ್ಕೆ ಅಡ್ಡೇ ಇಲ್ಲ, ಅದು ಸ್ವತಃ ಸಿದ್ಧ. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ಮತ್ತೆ ಏನು ಮಾಡ್ತೀವಪ್ಪ? ಒಂದು ಸಲ ಅಲೆಯನ್ನು ನೀರು ಎಂದು ತಿಳ್ಕೊಂಡಿದ್ದಿ, ಒಂದು ಸಲ ತಿಳ್ಕೊಂಡ್ರೆ ಅರ್ಥವಾಗ್ತದೆ. ಅರ್ಥವಾಗಲ್ಲ ಅಂದರೆ ಮತ್ತೊಂದು ಸಲ ಹೇಳ್ತೀವಿ ತಿಳಿಯುವವರೆಗೂ. ಅವರೇನು ಹೇಳ್ತಾನೆ? ತಿಳ್ಕೊಂಡೆ, ಅಲೆ ನೀರು ಎಂದು ತಿಳ್ಕೊಂಡೆ, ಈಗ ಅಲೆಯನ್ನು ತೆಗೆದುಬಿಟ್ಟು ಶುದ್ಧ ನೀರು ಪಡ್ಕೊಳ್ತೀನಿ ಎಂದು ಹೇಳ್ತಾರೆ. ಏನಪ್ಪ, ಒಂದು ಸಲ ನೀರು ಎಂದು ತಿಳ್ಕೊಂಡ ನಂತರ ಇನ್ನು ಅಲೆ ಅಡ್ಡಿ ಬರ್ತದಾ ಏನು? ಹೀಗೆ ತಿಳ್ಕೊಂಡು ಬಿಟ್ಟ ಪೂರ್ವಪಕ್ಷಿ. ಅಲೆಯನ್ನು ನೀರು ಎಂದು ತಿಳ್ಕೊಂಡ ನಂತರ ಅಲೆ ಅಡ್ಡಿ ಬರುತ್ತಾ ಇದ್ದಂತೆ ಅದನ್ನು ತೆಗೆಯಬೇಕಂತೆ, ಅದಕ್ಕೆ ಸಮಾಧಿ ಅಭ್ಯಾಸ ಮಾಡಬೇಕಂತೆ. ಇದೇನಪ್ಪ, ಇಲ್ಲಿ ನಿಮಗೇನೋ ಅಲೆ ಎಂಬುದು ನಿಜವಾಗಿದೆ, ಅದೇನೋ ನೀರಿಗಿಂತ ಬೇರೆ, ನೀರನ್ನು ಮುಚ್ಚುತ್ತದೆ. ನೋಡಿ, ಅಲೆ ಎಂಬುದು ಒಂದಿದೆ, ನೀರಿಗಿಂತ ಬೇರೆಯಾಗಿ ಒಂದಿದೆ, ನೀರನ್ನು ಮುಚ್ಚುತ್ತಿದೆ, ಅದನ್ನು ತೆಗೆಯಬೇಕು. ಇವುಗಳೆಲ್ಲ ಭ್ರಾಂತಿ ಮಾತ್ರ ಅಲ್ಲವೇ? ಅಲೆ ಎಂಬುದು ನೀರಿಗಿಂತ ಬೇರೆ ಒಂದಿದೆ, ಅದು ನೀರನ್ನು ಮುಚ್ಚುತ್ತಿದೆ, ಅದು ನೀರೆಂದು ತಿಳ್ಕೊಂಡ ನಂತರನೂ ಅಲೆಯನ್ನು ತೆಗೆಯಬೇಕಾಗುತ್ತದೆ. ಇವೆಲ್ಲ ಭ್ರಾಂತಿಗಳು. ಅಲೆ ಎಂಬುದೇ ಅಲ್ಲಿಲ್ಲ, ಅದು ನೀರಿಗಿಂತ ಬೇರೆ ಎಂಬುದೂ ಇನ್ನೂ ಅರ್ಥರಹಿತ. ಅಲೆ ಎಂಬ ಹೆಸರಿಟ್ಟ ಮಾತ್ರದಿಂದ ಅಲ್ಲಿ ಇನ್ನೊಂದು ವಸ್ತುವೇನಿಲ್ಲ. ಹಾಗೆ ವೃತ್ತಿ ಎಂದಿಟ್ಟುಕೊಳ್ಳುವುದರಿಂದ ವೃತ್ತಿ ಏನಿಲ್ಲ, ಅದು ಚೈತನ್ಯವೇ, ಅದು ಆತ್ಮವೇ.
ಆತ್ಮಕ್ಕಿಂತ ವೃತ್ತಿ ಬಿಡಿ ಎಂಬುದು ಏನೂ ಇಲ್ಲ ಅಲ್ಲಿ. ದೇಹ, ಇಂದ್ರಿಯ, ಮನಸ್ಸುಗಳು, ಪ್ರಪಂಚ ಎಂಬುದು ಇಡೀ ಎಚ್ಚರ ಅವಸ್ಥಾ ಅರಿವೇ. ಅರಿವಿಗೆ ಎಚ್ಚರ ಎಂದು ಇನ್ನೊಂದು ಹೆಸರು. ಎಚ್ಚರ ಎಂಬುದು ಏನಿಲ್ಲ, ಕನಸೆಂಬುದು ಏನಿಲ್ಲ, ಯಾವ ಅವಸ್ಥೆಗಳೂ ಇಲ್ಲ. ಅವಸ್ಥೆಗಳೆಂಬುದು ಅರಿವಿಗೆ ಇನ್ನೊಂದು ಹೆಸರಷ್ಟೇ. ಎಚ್ಚರ ಅಂದರೆ ಏನಪ್ಪ? ಅರಿವೇ ಅಲ್ಲವೇ? ಮರಿ ಆಯಿತು, ಮುಗೀತು. ಕನಸು ಅಂದರೆ ಏನು? ಅರಿವೇ ಅಲ್ಲವೇ? ಮರಿ ಅರಿವಿಗಿಂತ ಬೇರೆ ಇನ್ನೇನಿದೆ? ನೀವು ಇಷ್ಟೆಲ್ಲ ಎಚ್ಚರ ಅನಿಸಿದ್ದೆಲ್ಲ ಅರಿವೇ. ಆದ್ದರಿಂದ ವೃತ್ತಿ ಅನಿಸಿದ್ದೆಲ್ಲ ಅರಿವೇ. ಅದು ತಿಳ್ಕೊಂಡರೆ ಅಲೆ ಎಂಬುದು ನೀರಿಗಿಂತ ಬೇರೆ ಇಲ್ಲ, ಅದು ಅಡ್ಡಿ ಆಗುತ್ತಿಲ್ಲ, ಅದು ಮುಚ್ಚುತ್ತಾ ಇಲ್ಲ, ಅದನ್ನು ತೆಗೆಯಬೇಕು ಎಂಬುದು ಅರ್ಥರಹಿತ. ಇದು ಗೊತ್ತಾಗಬೇಕು. ಆದ್ದರಿಂದ ನಿಮಗೆ ಪ್ರಪಂಚವೆಲ್ಲ ಎಚ್ಚರವೆಲ್ಲವೂ ಅರಿವೇ. ತಿಳ್ಕೊಂಡರೆ ಅಯ್ಯೋ ಇದು ಮೊದಲಿನಿಂದಲೂ ಅರಿವಲ್ಲದೆ ಬೇರೆ ಏನಿಲ್ಲವೇ ಇಲ್ಲ. ಹೌದು, ಅರಿವಿಗಿಂತ ಬೇರೆ ಏನಿಲ್ಲ ಎಂದು ಗೊತ್ತಾಗಬೇಕು. ಇದು ತಿಳ್ಕೊಳ್ಳದೆ ಅವರೇನು ಮಾಡ್ತಾರೆ? ಪೂರ್ವಪಕ್ಷಿ, ನೀರಿಗಿಂತ ಬೇರೆ ಅರೆ ಇದೆ, ನೀರಿಗಿಂತ ಬೇರೆ ಅಲೆ ಇದೆ, ಅಲೆ ನೀರನ್ನು ಮುಚ್ಚುತ್ತಾ ಇದೆ, ಅದನ್ನು ತೆಗೆಯಬೇಕು. ಗುರುಗಳು ಬಂದು ಅಲೆ ಎಲ್ಲ ನೀರು ಎಂದು ಹೇಳಿದ್ದಾರೆ, ನನಗೆ ಜ್ಞಾನವಾಯಿತು, ಆದರೂ ಅಲೆ ಹೋಗುತ್ತಾ ಇಲ್ಲ. ಜ್ಞಾನವಾದ ನಂತರ ಅಲೆ ಹೋಗುತ್ತಾ ಏನು ಮಾಡಬೇಕು? ನಾನೇನೋ ಅಭ್ಯಾಸ ಮಾಡಬೇಕು, ಏನೋ ಸಾಧನ ಮಾಡಬೇಕು, ಉಪಾಸನ ಅಥವಾ ಜ್ಞಾನಾಭ್ಯಾಸ ಅಥವಾ ಇನ್ನೇನು ಸಮಾಧಿ ಅಭ್ಯಾಸ, ಏನೋ ಅಭ್ಯಾಸ. ಏಕೆ? ಅಲೆಗಳನ್ನೆಲ್ಲ ನೀರಿನಲ್ಲಿ ಮುಳುಗಿಸಬೇಕು, ಬಿಡಿಯಲ್ಲ ಎಂದು ತಿಳಿಸಿ. ಇದು ಅಡ್ಡಿ. ನೀವು ಮೊದಲು ಹೇಳಿದಾಗ ಎಲ್ಲವೂ ನೀರೆಂದು ತಿಳ್ಕೊಂಡರೆ ಮುಗಿಯಿತು. ತಿಳಿಯದಿದ್ದರೆ ಮತ್ತೆ ತಿಳ್ಕೊ, ಅಷ್ಟೇ ಹೊರತು ತಿಳ್ಕೊಂಡು ಬಿಟ್ಟೆ ಇನ್ನೇನೋ ಮಾಡಬೇಕು, ಅಲೆಗಳು ಮುಚ್ಚುತ್ತಾ ಇವೆ, ಅಲೆಗಳನ್ನು ತೆಗೆಯುವುದಕ್ಕೆ ಏನೋ ಮಾಡಬೇಕು ಅಂದ್ಕೊಂಡರೆ ಅದು ಪೂರ್ವಪಕ್ಷ, ಅದು ತಪ್ಪು ಸಿದ್ಧಾಂತ. ನೀವು ಅಲೆಗಳೆಂಬುದೇ ಇಲ್ಲ, ಅದು ನೀರೇ. ಅಲೆ ಎಂಬುದು ಸುಮ್ಮನೆ ಹೆಸರು. ನಿಮ್ಮ ಅನುಭವಕ್ಕೆ ಗೊತ್ತು, ನೀವು ಅನುಭವ ಸೈಡ್ನಿಂದ ನೋಡು, ಅದು ನೀರೇ ನೀರು. ನಿಮಗೂ ಗೊತ್ತು, ನಿಮಗೆ ಯಾವ ಅನುಭವದಲ್ಲಿ ಗೊತ್ತೋ ಆ ಅನುಭವ ಮಟ್ಟದಿಂದ ನೋಡು, ಅಯ್ಯೋ ಇದು ನೀರೇ. ನಿಮ್ಮ ಅನುಭವನೇ ಹೇಳಿಬಿಡ್ತದೆ. ನಿಮ್ಮಲ್ಲಿ ಒಂದು ಅನುಭವ ಇದೆ, ಆ ಅನುಭವ ಮಟ್ಟದಲ್ಲಿ ಅಲೆ ಎಂಬುದು ಬೇರೆ ಇಲ್ಲ, ನೀರೇ ಇದೆ. ಯಾರು ಯಾವುದನ್ನು ಏನು ಬದಲಾಯಿಸಬೇಕಾಗಿಲ್ಲ, ಯಾವುದೂ ಅಡ್ಡಿ ಆಗ್ತಾ ಇಲ್ಲ. ನೀವು ದೃಷ್ಟಿ ತಪ್ಪಿಟ್ಕೊಂಡಿದ್ದೀರಿ. ದೃಷ್ಟಿ ವ್ಯಾಪಕ ದೃಷ್ಟಿ, ನೀರಿನ ದೃಷ್ಟಿ, ವ್ಯಾಪಕ ದೃಷ್ಟಿ ಇಟ್ಕೊಂಡು ನೋಡಿ ಅಷ್ಟೇ. ಆ ದೃಷ್ಟಿಯನ್ನು ಬದಲಾಯಿಸ್ತದೆ, ವಸ್ತುವನ್ನು ಬದಲಾಯಿಸಲ್ಲ. ಗುರುಗಳು ಉಪದೇಶ ಮಾಡಿದ್ದು ನಿಮ್ಮ ದೃಷ್ಟಿ ಅಲೆ ಅಂದರೆ ಒಂದು ಪರಿಮಿತ ಆಕಾರ ದೃಷ್ಟಿ ಇಟ್ಕೊಂಡಿದ್ದೀವಿ. ಪರಿಮಿತ ದೃಷ್ಟಿ, ಆಕಾರ ದೃಷ್ಟಿ ಬಿಟ್ಟು ನೀರಿನ ದೃಷ್ಟಿಗೆ ಬಾ, ನೀರೇ ನೀರು. ಅದರಿಂದ ಅರ್ಥವಾಗದಿದ್ದರೆ ಮತ್ತೆ ಕೇಳು, ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ, ಮತ್ತೆ ಶ್ರವಣ ಮನನ ಅರ್ಥವಾಗುವವರೆಗದೇ ಮಾಡು. ಅಷ್ಟೇ ಹೊರತು ಅರ್ಥವಾಯಿತು ಇನ್ನೇನೋ ಮಾಡಬೇಕು, ಆಗ ಅಲ್ಲಿ ತಪ್ಪಾಯಿತು. ಜ್ಞಾನದಿಂದ ಏನೇ ಮಾಡಲಿ ಜ್ಞಾನಕ್ಕೋಸ್ಕರನೇ. ಜ್ಞಾನವಾದ ನಂತರ ಇನ್ನೇನೋ ಮಾಡ್ತೀನಿ, ಅದು ದೊಡ್ಡ ತಪ್ಪಾಗ್ತಾಯಿದೆ ಅಲ್ಲವೇ? ಅದರಿಂದ ನೋತ್ಪಾದಯೇ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಜ್ಞಾನವು ಒಂದು ಸಲ ಆಗಿಬಿಟ್ಟರೆ ಅಷ್ಟೇ. ಮತ್ತೆ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದು ಅಂದರೆ ಜ್ಞಾನಕ್ಕೋಸ್ಕರನೇ. ಅದು ಮೊದಲನೇ ಸಲ ಕೇಳಿದಾಗ ಅರ್ಥವಾಗಲಿಲ್ಲ, ಮತ್ತೊಂದು ಸಲ ಕೇಳ್ತೀವಿ ಅಷ್ಟೇ. ನೀವು ಮೊದಲನೇ ಸಲೇ ಸರಿಯಾಗಿ ಕೇಳಲಿಲ್ಲ, ಅದಕ್ಕೋಸ್ಕರ ಮತ್ತೊಂದು ಸಲ ಕೇಳ್ತೀವಿ. ಕೇಳುವುದೆಲ್ಲ ಅರ್ಥವಾಗುವವರೆಗೆ, ಅರ್ಥವಾದರೆ ಮುಗಿಯಿತು, ಇನ್ನೇನಿಲ್ಲ. ಪೂರ್ವಪಕ್ಷ ಏನು ಹೇಳ್ತಾನೆ? ಅರ್ಥವಾದ ನಂತರ ಇನ್ನೇನೋ ಅಡ್ಡಿ ಇದೆ, ಆಗೋ ಅಲ್ಲಿ ತಪ್ಪಿದೆ. ಅಥ ಉಚ್ಚೇತ ನ ಕೇವಲಂ ವಾಕ್ಯಂ ಕಶ್ಚಿದರ್ಥಂ ಸಾಕ್ಷಾತ್ಕರ್ತು ಶಕ್ನೋತಿ ಅಥೋ ಯುಕ್ತಪೇಕ್ಷಂ ವಾಕ್ಯಂ ಅನುಭಾವಯಿಷ್ಯತಿ ಬ್ರಹ್ಮಾತ್ಮತ್ವಮಿತಿ ತಥಾಪಿ ಆವೃತ್ಯಾನರ್ಥಕ್ಯಮೇವ ಸಾಪಿ ಯುಕ್ತಿ ಸಕೃತ್ ಪ್ರವೃತ್ತೈವ ಸ್ವಮರ್ಥಂ ಅನುಭವಿಷ್ಯತೀತಿ ಯತ್ರ ವಾಕ್ಯಂ ವಾಕ್ಯಜನ್ಯಂ ಜ್ಞಾನಂ ಜಾತಮಾತ್ರಂ ನಾಜ್ಞಾನಂ ನಿಶೇಷಂ ನಿವರ್ತ್ಯ ಬ್ರಹ್ಮಾತ್ಮಾತ್ಮಾನುಭವಂ ಜನಯತಿ ಅಭ್ಯಸ್ಯಮಾನಂ ತು ತದೇವ ನಿಶೇಷ ಜ್ಞಾನ ನಿವರ್ತನಕ್ಷಮಂ ಭವತಿ ಇತಿ ಭವತಾಂ. ಇಷ್ಟೊತ್ತು ನಾನು ಹೇಳಿದ್ದೆ ಇದು. ಶಾಸ್ತ್ರಜನ್ಯ ಜ್ಞಾನಂ ಯುಕ್ತಿಸಹಿತಮೇವ ಅಸಕೃದಭ್ಯಸ್ತಂ ಬ್ರಹ್ಮಾತ್ಮಾತ್ಮಾನುಭವಂ ಜನಯತೀತಿ ವದತಾಂ ಚ ಪ್ರಸಂಖ್ಯಾನವಾದಿನಾಂ ಮತಂ ಶಂಕಾವಾದಿ ಮುಖೇನ ನಿರಸ್ತಂ ತತ್ರ ಪ್ರಥಮಂ ಮತಂ ನೈಷ್ಕರ್ಮ ಸಿದ್ಧೌ. ಇದೆಲ್ಲವೂ ಭಾಷ್ಯಕಾರರು
ನೈಷ್ಕರ್ಮ ಸಿದ್ಧಿಯಲ್ಲಿ ಉಪದೇಶ ಸಹಸ್ರಿಯಲ್ಲಿ ಪರಾಮೃಷ್ಟಂ ತತ್ರ ಪ್ರಥಮಂ ಮತಂ ಜ್ಞಾನವಾದ ನಂತರನೂ ಅಭ್ಯಾಸ ಮಾಡಬೇಕು ಹೇಳ್ತಾರೆ. ಜ್ಞಾನವಾಯಿತಂತೆ, ಇದು ನೀರು ಎಂದು ತಿಳ್ಕೊಂಡೆ, ಆದರೆ ಇನ್ನೇನೋ ಅಭ್ಯಾಸ ಮಾಡಿದ್ದರೆ ಅದು ಗಟ್ಟಿ ಆಗ್ತದೆ. ಜ್ಞಾನವು ಗಟ್ಟಿ ಏನಿಲ್ಲ, ಒಂದು ಸಲ ಆದರೆ ಜ್ಞಾನ ಆಗಲಿಲ್ಲ ಅಂದರೆ ಅದು ಆ ಜ್ಞಾನವಾಗಲಿಲ್ಲ ಎಂದೇ ಅರ್ಥ ಅಷ್ಟೇ. ಅಭ್ಯಾಸ ಜ್ಞಾನವಾದ ನಂತರ ಅಭ್ಯಾಸ ಇಲ್ಲ, ಜ್ಞಾನವಾಗುವುದಕ್ಕೆ ವಿಚಾರ. ಜ್ಞಾನವಾದ ನಂತರ ಅಭ್ಯಾಸ ಅಲ್ಲ, ಇದೊಂದು ಪಕ್ಷ, ಪೂರ್ವ ಪಕ್ಷ. ಅದನ್ನು ನೈಷ್ಕರ್ಮ ಸಿದ್ಧಿಯಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಪರಾಮೃಷ್ಟಂ ದ್ವಿತೀಯಂ ಚ ತೃತೀಯೇ ನಿರಸ್ತಂ ಅಂದರೆ ಈ ಒಂದನೆಯದು ಅಭ್ಯಾಸವಾದಿ ಪ್ರಸಂಖ್ಯಾನವಾದಿ. ಅಭ್ಯಾಸವಾದಿ ಪ್ರಸಂಖ್ಯಾನವಾದಿ ಎಂದು ಇಬ್ಬರಿದ್ದರು. ಈ ಎರಡು ಪೂರ್ವಪಕ್ಷಗಳನ್ನು ನೈಷ್ಕರ್ಮ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಖಂಡಿಸಿದ್ದಾರೆ. ಮತ್ತು ಉಪದೇಶ ಸಹಸ್ರಿಯಲ್ಲಿಯೂ ಹೇಳಿದ್ದಾರೆ. ಉಪದೇಶ ಸಹಸ್ರಿಯಲ್ಲಿ ಶಂಕರಾಚಾರ್ಯರು ಹೇಳಿದ್ದನ್ನೇ ನೈಷ್ಕರ್ಮ ಸಿದ್ಧಿಯಲ್ಲಿ ಇನ್ನೂ ಸ್ವಲ್ಪ ಬಿಡಿಸಿ ಹೇಳಿದ್ದಾರೆ. ನೈಷ್ಕರ್ಮ್ಯ ಸಿದ್ಧಿ ಅಪ್ರಮಾಣತ್ವೇನ ಆಶ್ರಿತಾಯಾಂ ಸವಿಸ್ತರಂ ಅನೂದ್ಯ ನಿರಸ್ತೋಯಂ ಪ್ರಸಂಖ್ಯಾನವಾದ ತತಃ ಕತಿಪಯ ಶ್ಲೋಕಾನುಧೃತ್ಯ ಇಹೋಹ ದೃಶ್ಯಾಮಃ. ನಾನೀಗ ಸ್ವಲ್ಪ ಸಂಕ್ಷೇಪವಾಗಿ ಹೇಳೇ ಬಿಟ್ಟಿದ್ದೀನಿ. ಅದನ್ನೇ ಶಂಕರಾಚಾರ್ಯರ ಉಪದೇಶ ಸಹಸ್ರಿ ಅವರ ಸ್ವಂತ ಮಾತುಗಳಿಂದ ಕೇಳೋಣ. ಅದು ಇವತ್ತು ಸಾಕು, ಮತ್ತು ಮುಂದಿನ ಪಾಠದಲ್ಲಿ ಕೇಳೋಣ. ನಾನು ಹೇಳತಕ್ಕದ್ದೇನೋ ಹೇಳಿಬಿಟ್ಟೆ, ಅದನ್ನೇ ಮತ್ತೊಂದು ಸಲ ಶಂಕರಾಚಾರ್ಯರ ಸ್ವಂತ ಮಾತುಗಳಿಂದ ಉಪದೇಶ ಸಹಸ್ರಿಗಳಿಂದ ಅದು ಕೇಳೋಣ ಮುಂದಿನ ಪಾಠ. 72 ಪೇಜಿನಲ್ಲಿ ಇದು ಯಾವುದು 57, 12ನಲ್ಲಿ 57. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.